ನಮಸ್ಕಾರ ಮೇಡಮ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಮಾಮಿ. ನಮಸ್ಕಾರ. ಲಕ್ಷ್ಮೀ ಸಹಸ್ರ ತಗೊಳ್ಳಿ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಲಕ್ಷ್ಮೀ ಚರಣರಾಜೀವ ಲಾಕ್ಷಾಲಕ್ಷಿತವಕ್ಷಸೆ ವಿಶ್ವಸರ್ಗಾದಿಲೀಲಾಯ ವೆಂಕಟಬ್ರಹ್ಮಣೇ ನಮಃ. ಲಕ್ಷ್ಮೀ ಚರಣರಾಜೀವ ಲಾಕ್ಷಾಲಕ್ಷಿತವಕ್ಷಸೆ ವಿಶ್ವಸರ್ಗಾದಿಲೀಲಾಯ ವೆಂಕಟಬ್ರಹ್ಮಣೇ ನಮಃ. माता देवी त्वमसि भगवन् वासुदेवः पिता मे जातः सोऽहं जननि उभयोरेकलक्ष्यं तयायाः दत्तो युष्मत्परिजनतया देशिकैरप्यतस्त्वं किन्ते भूय प्रियमिति किल स्मेरवक्त्रा विभासि. ಇದು ಸಂಕೀರ್ಣ ಪದ್ಧತಿಯಲ್ಲಿ ಎಷ್ಟಾಗಿತ್ತು? ಚಿತ್ರ ಪದ್ಧತಿ ಮುಗಿದಿತ್ತಾ ಇದರಲ್ಲಿ? ಚಿತ್ರ ಪದ್ಧತಿ ಮುಗ್ದಿದೆ ಮಾಮಿ. ಸಂಕೀರ್ಣ ಪದ್ಧತಿ ಸ್ತಬಕದಲ್ಲಿ 7 ಆಗಿದೆ ಮಾಮಿ. ಓಕೆ ಓಕೆ. ಸಮಸ್ತ ಗುಣ ವಿಸ್ತಾರ ಸಮಾವೇಶ ನಿವೇಶನಂ ವಂದೇ ರವಿಂದ ನಿಲಯಂ ವರದ ಪರದೈವತಂ. ಅಧಿಕರಣ ವಿಚಾರ ಅಲ್ಲಿಂದ ಹೇಳ್ಬೇಕಾ? ಅಲ್ಲ ಮಾಮಿ, ಸುವರ್ಣ ಶ್ರೀ ರಮ್ಯಂ. ಸರಿ, ಓಕೆ. ಸುವರ್ಣ ಶ್ರೀ ರಮ್ಯ ಶುಭಕರ ಪದರ್ಚಂ ಶ್ರುತಿಕುಲಂ. ಫಾಲೋ ಮಾಡ್ತೀರಾ? ಸುವರ್ಣ ಶ್ರೀ ರಮ್ಯಂ ಶುಭಕರ ಪದರ್ಚಂ ಶ್ರುತಿಕುಲಂ ಭವದ್ರೂಪ ಪಂಚೇದಂ. ಭವದ್ರೂಪಂ ಚೇದಂ. ಪಂಚೇದಂ ಇಲ್ವಾ ಮಾಮಿ? ಭವದ್ರೂಪಂ ಭವದ್ರೂಪಂಚೇದಂ. ಭವದ್ರೂಪಂಚೇದಂ. ಭವತಿ ಮಹಿತಂ ಬ್ರಾಹ್ಮಣಗಣೈಃ. ಭವತಿ ಮಹಿತಂ ಬ್ರಾಹ್ಮಣಗಣೈಃ. ತಯೋರಿತ್ತಂ ಭೇದಃ. ತಯೋರಿತ್ತಂ ಭೇದಃ. ಸ್ಫುರತಿ ತಟನಿ ಜಾನಿತನಯೇ. ತಟಿನಿ ಇದೆ ಮಮ್ಮಿ, ತಟಿ. ಸ್ಫುರತಿ ತಟಿನಿ ಜಾನಿತನಯೇ. ತಟನಿ ತಟಿನಿನಾ? ತಟಿನಿ ಜಾನಿತನೆ ಅಂದ್ರೆ ಸಮುದ್ರನ ಮಗಳು ಅಂತ. ತಟಿನಿ ಜಾನತನಯೇ. ಸ್ಫುರತಿ ತಟಿನಿ ಜಾನಿತನಯೇ. ಬುಧೇಂದ್ರೈಃ ಅಧ್ಯೇಯಂ. ಬುಧೇದ್ಯೈರಧ್ಯೇಯಂ. ಜಡಮತಿಭಿರಧ್ಯೇಯಮಿತಿ ಚ. ಇಲ್ಲಿ ಮಮ್ಮಿ ಪ್ರಥಮ ಮಿತರಧ್ಯೇಯಮಿತಿ ಚ. ಓಕೆ, ಅದನ್ನ ಓದ್ಕೊಳ್ಳಿ. ಸುವರ್ಣ ಶ್ರೀ ರಮ್ಯಂ ಶುಭಕರ ಪದರ್ಚಂ ಶ್ರುತಿಕುಲಂ ಭವದ್ರೂಪಂ ಛೇದಂ ಭವತಿ ಮಹಿತಂ ಬ್ರಾಹ್ಮಣಗಣೈಃ. ತಯೋರಿತ್ತಂ ಭೇದಃ ಸ್ಫುರತಿ ತಟಿನಿ ಜಾನಿತನಯೇ.
बुधेन्द्रैः अध्येयं जडमतिभिरध्येयमिति च सुवर्णं श्रीरम्यं शुभकरपदर्चं श्रुतिकुलं भवद्रूपञ्चे भवद् भवद् भवद्रूपन्तेदं भवति महितं ब्राह्मणगणैः तयोरित्थं भेदः स्फुरति तटिनी जानितनये भुदेदैरध्येयं प्रथममितरध्येयमिति च ಈ ಪದ್ಯದಲ್ಲಿ ಇದು ಸಮುದ್ರ ರಾಜನ ತನೆಯ ತಟಿನಿ ಜಾನಿತನೆಯೇ ಅಂತ ಹೇಳಿದ್ರೆ ತಟಿನಿ ಅಂದ್ರೆ ಸಮುದ್ರನ ಮಗಳು ಅಂತ ಆಯ್ತು. ಇವಳು ನಿನಗೂ ಮತ್ತೆ ಈ ವೇದದ ರಾಶಿಗಳಿಗೂ ಒಂದು ಸಾಮ್ಯ ಇದೆ ಅಂತ ಹೇಳ್ತಾರೆ. ವೇದದ ರಾಶಿ ಇದೆಯಲ್ಲ ಪೂರ್ತಿ ನಿಗಮ, ಅದಕ್ಕೂ ಒಂದು ಸಾಮ್ಯ ಇದೆ ಅಂತಾರೆ. ಈ ವಿಷಯದಲ್ಲಿ ಏನು ಸಾಮ್ಯ ಪಡೆದಿದ್ರು ಒಂದು ವಿಷಯದಲ್ಲಿ ಇವೆರಡಕ್ಕೂ ವ್ಯತ್ಯಾಸ ಇದೆ ಅಂತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ದಿವ್ಯ ಮಂಗಳ ವಿಗ್ರಹ ಇದೆಯಲ್ಲ, ಸುವರ್ಣಶ್ರೀ ತುಂಬಾ ರಮ್ಯವಾಗಿದೆ, ವೇದಗಳ ಸಮೂಹ ಸುಂದರವಾಗಿ ಸ್ಥಿರವಾಗಿದೆ, ಆದ್ರೆ ಎಲ್ಲಾರ್ಗೂ ಅದು ಸಿಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಧಿಕೃತ ಯಾರು ಇರ್ತಾರೋ ಅವ್ರು ಮಾತ್ರ ಓದ್ಬೇಕು ಅಂತ ಇರುತ್ತೆ. ಆದ್ರೆ ನೀನ್ ಹಾಗಲ್ಲ, ವೇದದ ಸಮೂಹವು ಪಾಪ ನಿವಾರಕ, ನೀನು ಪಾಪ ನಿವಾರಕ. ಸಿಮಿಲಾರಿಟೀಸ್ ಅಂಡ್ ಡಿಸಿಮಿಲಾರಿಟೀಸ್ ಎರಡು ಹೇಳ್ತಾರೆ. ಸಿಮಿಲಾರಿಟೀಸ್ ಹೇಳ್ತಾರೆ ಮೊದಲಿಗೆ, ಬ್ರಾಹ್ಮಣರಿಂದ ಸ್ತುತಿಸಲ್ಪಡುತ್ತೆ, ನೀನು ಅಷ್ಟೇ ಬ್ರಾಹ್ಮಣರಿಂದ ಸ್ತುತಿಸಲ್ಪಡುತ್ತೀಯ. ವೇದಗಳಲ್ಲೆಲ್ಲ ಪರತತ್ವವನ್ನ ಹೇಳುತ್ತೆ, ನೀನು ಅಷ್ಟೇ ಪರತತ್ವ ಸೂಚಕವಾಗಿದೆಯಾ. ವೇದಗಳ ಮಂತ್ರಾರ್ಥ ವಿವರಣವನ್ನ ರೂಪವಾಗಿ ಬ್ರಾಹ್ಮಣ ಗಣ ತುಂಬಿದೆ. ವೇದಗಳಲ್ಲಿ ಬ್ರಾಹ್ಮಣ ಸಂಹಿತೆ ಉಪನಿಷತ್ ಅಂತೆಲ್ಲ ಇದೆಯಲ್ಲ, ಆರಣ್ಯಕ ಅಂತೆಲ್ಲ, ಅದರಲ್ಲಿ ಆ ಬ್ರಾಹ್ಮಣದಲ್ಲಿ ಮಂತ್ರಾರ್ಥವೆಲ್ಲ ತುಂಬಿದೆ. ನಿನ್ನ ಸ್ವರೂಪನೇ ದಿವ್ಯ ಮಂಗಳನೇ ಮಂತ್ರಾರ್ಥಕ್ಕೆ ಅರ್ಥ ಅಂತ ಹೇಳ್ತಾರೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಅಧಿಕಾರಿಗಳಿಗೆ ಮಾತ್ರ ವೇದ ಹೇಳ್ಬೋದು ಅಂತ ಇದೆ, ಆದ್ರೆ ಇಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿನ್ನನ್ನ ಎಲ್ಲಾರು ಆಶ್ರಯ ಪಡಿಬಹುದು, ಯಾರು ಬೇಕಾದ್ರೂ ನಿನ್ನಲ್ಲಿ ಆಶ್ರಯ ಪಡಿಬಹುದು ಅಂತ ಹೇಳ್ತಾರೆ. ಪಂಡಿತರು, ಪಾಮರರು, ಬಡವರು, ಬಲ್ಲಿದರು, ಯಾವ ಜಾತಿಯಲ್ಲಿ ಹೆಂಗಸರಲ್ಲಿ ಗಂಡಸರಲ್ಲಿ ಪ್ರತಿಯೊಬ್ಬರು ನಿನ್ನನ್ನು ಆಶ್ರಯಿಸಬಹುದು ಅಂತ. ಮುಂದಿನ ಹಾಡು ಹೋಗೋಣ. ವ್ಯಾಕೋಚವಾದಿ ಜತರಾಂ ದ್ವಿಜರಾಜ ಸೇವ್ಯಾಂ. ಮಮ್ಮಿ ನೀಟಾಗಿ ಕೇಳಿಸ್ತಾ ಇದ್ಯಾ ವಾಯ್ಸ್? ಕೇಳುತ್ತೆ. ವ್ಯಾಕೋಚವಾರಿಜಧರಾಂ ದ್ವಿಜರಾಜ ಸೇವ್ಯಾಂ ಅವ್ಯಾಹತಾಂ ಅಮೃತ ಶೈವಲನೀಮಿವತ್ವಾಂ. ಅವ್ಯಾಹತಾಮೃತ ಶೈವಲಿನೀಮಿವತ್ವಾಂ ನಿಸ್ಸೀಮ ಸಂಸ್ಕೃತಿ ನಿಧಾಗ ವಿದಾಹ ತಪ್ತಾಃ. ನಿಸ್ಸೀಮ ಸಂಸ್ಕೃತಿ ನಿದಾಘ ವಿದಾಹ ತಪ್ತಾಃ. ಕೇಚಿತ್ ಸುಧಾಬ್ಧಿತನಗೆ ಕೃತಿನೋ ಭಜಂತೆ. ಕೇಚಿತ್ ಸುತಾಭಿತನಯೇ ಕೃತಿನೋ ಭಜಂತೆ. ವ್ಯಾಕೋಚವಾರಿಜಧರಾಂ ದ್ವಿಜರಾಜ ಸೇವ್ಯಾಂ ಅವ್ಯಾಹತಾಮೃತ ಶೈವಲನೀಮಿವತ್ವಾಂ ನಿಸ್ಸೀಮ ಸಂಸ್ಕೃತಿ ನಿದಾಗ ವಿದಾಹ ತಪ್ತಾಃ. ಕೇಚಿತ್ ಸುಧಾಬ್ಧಿತನಗೆ ಕೃತಿನೋ ಭಜಂತೆ. ವ್ಯಾಕೋಚವಾರಿಜಧರಾಂ ದ್ವಿಜರಾಜ ಸೇವ್ಯಾಂ ಅವ್ಯಾಹತಾಮೃತ ಶೈವಲಿನೀಮಿವತ್ವಾಂ ನಿಸ್ಸೀಮ ಸಂಸ್ಕೃತಿ ನಿದಾಘ ವಿದಾಹ ತಪ್ತಾಃ. ಕೇಚಿತ್ ಸುಧಾಭಿತನಯೇ ಕೃತಿನೋ ಭಜಂತೆ. ಇದು ಗ್ರಾಮರ್ ಅಲ್ಲಿ ಹೆಂಗೆ ನೋಡಿದ್ರೆ ಹೇತು ಗರ್ಭವಾದ ಒಂದು ವಿಶೇಷಣ ಅಂದ್ರೆ ಅಬ್ಜೆಕ್ಟಿವ್ಸ್ ಅಂತ, ಏನು ಅರ್ಥಗರ್ಭಿತವಾದ ಒಂದು ವಿಶೇಷಣವನ್ನ ಇವ್ರಿಗೆ ಹೇಳ್ತಾರೆ. ಹೇಗೆ ಅಂದ್ರೆ, ಇವಳು ಒಂದು ಅರಳಿದ ಕಮಲದ ಮೇಲೆ ಕೂತ್ಕೊಂಡಿದ್ದಾಳೆ, ಅವನು ಕೂತ್ಕೊಂಡಿರೋದು ಹೃದಯ ಕಮಲದಲ್ಲಿ ಕೂತ್ಕೊಂಡಿದ್ದಾಳೆ, ನಾರಾಯಣನ ಹೃದಯ ಕಮಲದಲ್ಲಿ ಕೂತ್ಕೊಂಡಿದ್ದಾಳೆ, ಕೈಯಲ್ಲಿ 2 ಅರಳಿದ ಕಮಲವನ್ನು ಇಟ್ಕೊಂಡಿದ್ದಾಳೆ. ಇದೆಲ್ಲ ಪಾಸಿಟಿವ್ ಇದನ್ನ ತೋರಿಸುವಂಥದ್ದು. ಎಲ್ಲವನ್ನ ಸಂಸಾರ ಸಾಗರದಲ್ಲಿ ತಂಪಾದ ಒಂದು ಸುಗಂಧಿತ ಗಾಳಿಯನ್ನ ಘರ್ಮಕ್ಕೆ ಹೋಗೋ ತರ ಬೀಸಿಸ್ಬೇಕಾದ್ರೆ ಈ ಪಕ್ಷಿರಾಜ ಹಂಸ ಇದನ್ನಲ್ಲ, ಅವನು ತೇಲ್ಕೊಂಡು ಈ ಆಶ್ರಯಿಸಕ್ಕೆ ಬರ್ತಾನಂತೆ. ಯಾವುದಕ್ಕೆ? ಈ ಕಮಲಗಳ ಹತ್ರ. ಅದ್ ನೋಡಕ್ಕೆ ಒಂಥರ ಚೆನ್ನಾಗಿರತ್ತಲ್ವಾ, ಅದು ಹಂಸಾದಿಗಳು ಉಪಾಸಿಸುತ್ತೆ ಅಂತ. ಹಂಸಾದಿಗಳು ಉಪಾಸಿಸುತ್ತೆ ಅಂದ್ರೆ ಅದಕ್ಕೆ
ಗೂಢಾರ್ಥ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಪರಮಹಂಸರು ಎಲ್ಲ ಪಂಡಿತರು ವಿದ್ಯಾವಂತರು ಎಲ್ಲರೂ ನೀನನ್ನ ಉಪಾಸನೆ ಮಾಡ್ತಾರೆ. ಇವ್ರೆ ತುಂಬಾ ಯೋಗಿಗಳೆಲ್ಲ ಕೂಡ ಯಾಕೆ ಲಕ್ಷ್ಮಿನ ಉಪಾಸನೆ ಮಾಡ್ತಾರೆ? ವಿದ್ಯೆ ಚೆನ್ನಾಗಿ ಬರ್ಲಿ ಅನ್ನೋದಕ್ಕೂ ಲಕ್ಷ್ಮಿನೇ ಅಧಿಪತಿ ವಿದ್ಯೆಗೂ. ಅದಕ್ಕೇನೆ ಲಕ್ಷ್ಮಿನ ಅವರು ಪೂಜೆ ಮಾಡ್ತಾರೆ. ಅವ್ರಿಗೂ ಅದೆಲ್ಲ ಬರ್ಬೇಕು ಅಂತ. ಆಮೇಲೆ ಇಷ್ಟೇ ಅಲ್ದೇನೆ ಈ ಸಂಸಾರಕ್ಕೆ ಪಾಪಗಳ ಸಮೂಹಗಳ ವಿರೋಧಿ ಇವಳು. ಪಾಪಗಳನ್ನೆಲ್ಲ ನಾಶ ಮಾಡಿ ಮತ್ತೆ ಸಂಸಾರದಲ್ಲಿ ನಾವು ಬರದೇ ಇರೋ ತರ ಪಾರಮಾರ್ಥಿಕ ಜೀವನ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪರಮಪದದಲ್ಲಿ ಹೋಗಿ ತುಂಬಾ ಸೌಖ್ಯವಾಗಿ ಇರಕ್ಕೆ ಮೋಕ್ಷ ಎಂಬ ಸಾಮ್ರಾಜ್ಯವನ್ನು ಕೂಡ, ಆ ಪುರುಷಾರ್ಥವನ್ನು ಕೂಡ ಕೊಡ್ತಾಳೆ ಇವಳು ಅಂತ. ಮುಂದಿನ ಹಾಡ್ಬೋಣ. ವಾತ್ಸಲ್ಯಂತವರಾಗವ ಪ್ರಣಯಿನಿ ವಾತ್ಸಲ್ಯಂ ತವ ರಾಘವ ಪ್ರಣಯಿನಿ ಯಾಚಷ್ಟಕಾಕಾಸುರ ವ್ಯಾಚಷ್ಟಕಾಕಾಸುರಃ ಶಕ್ತಿಂ ದುರ್ಘಟ ಸಾಧನೀಂ ಶಕ್ತಿಂ ದುರ್ಘಟ ಸಾಧನೀಂ ಹನುಮತಃ ಶೀತಃ ಸವಾಲಾನಲಃ ಶೀತಸ್ಸವಾಲಾನಲಃ ಔದಾರ್ಯಂ ತ್ವದಪಾಂಗಲಬ್ಧ ವಿಭವೋ ಔದಾರ್ಯಂ ತದಪಾಂಗಲಬ್ಧ ವಿಭವೋ ಲಾಸಾ ಮಹೇಂದ್ರಾದಯ ರಾಸಾ ಮಹೇಂದ್ರಾದಯಃ ಕಾರುಣ್ಯಂ ಕೃಪಣಾ ವಯಂತು ವಿಗುಣಾ ಕಾರುಣ್ಯಂ ಕೃಪಣಾ ವಯಂ ತು ವಿಗುಣಾ ನಿರ್ಹೇತುಕಂ ರಕ್ಷಿತಾಃ ನಿರ್ಹೇತುಕಂ ರಕ್ಷಿತಾಃ ವಾತ್ಸಲ್ಯಂತವ ರಾಘವ ಪ್ರಣಯಿನಿ ವ್ಯಾಚಷ್ಟಕಾಕಾಸುರಃ ಶಕ್ತಿಂ ದುರ್ಘಟ ಸಾಧನೀ ಹನುಮತಃ ಶೀತಃ ಸವಾಲಾನಲಃ ಔದಾರ್ಯಂ ತ್ವದಪಾಂಗಲಬ್ಧ ವಿಭವೋ ಲಾಸಾ ಮಹೇಂದ್ರಾದಯ ಕಾರುಣ್ಯಂ ಕೃಪಣಾ ವಯಂತ ವಿಗುಣಾ ನಿರ್ಹೇತುಕಂ ರಕ್ಷಿತಾಃ. ಮೂರನೇ ಲೈನ್ ಅಲ್ಲಿ ಮಾಮಿ ವಿಭವೋಲ್ಲಾಸ ಇದೆ. ವಿಭವೋಲ್ಲಾಸನೆ. ತ್ವದಪಾಂಗಲಬ್ಧ ವಿಭವೋ ಲಾಸಂ ಮಹೇಂದ್ರಾದಯ ವಾತ್ಸಲ್ಯಂ ತವ ರಾಘವ ಪ್ರಣಯಿನಿ ವ್ಯಾಚಷ್ಟಕಾಕಾಸುರಃ ಶಕ್ತಿಂ ದುರ್ಘಟ ಸಾಧನೀಂ ಹನುಮತಃ ಶೀತಸ್ಸವಾಲಾನಲಃ ಔದಾರ್ಯಂ ತ್ವದಪಾಂಗಲಬ್ಧ ವಿಭವೋಲ್ಲಾಸಾ ಮಹೇಂದ್ರಾದಯಃ ಕಾರುಣ್ಯಂ ಕೃಪಣಾ ವಯಂ ತು ವಿಗುಣಾ ನಿರ್ಹೇತುಕಂ ರಕ್ಷಿತಾಃ. ಇಲ್ಲಿ ರಾಘವ ರಮಣಿ ಅಂತ ಪ್ರಣಯಿನಿ ಅಂತ ಹೇಳ್ಬೇಕಾದ್ರೆ ಸೀತಾದೇವಿ ಅಂತ ಹೇಳ್ತಾರೆ. ಲಕ್ಷ್ಮಿನೇ ಸೀತಾದೇವಿಯಾಗಿ ಅವತಾರ ಮಾಡೋದು, ರುಕ್ಮಿಣಿಯಾಗಿ ಬರೋದು ಎಲ್ಲಾನು ಅವಳೇನೆ. ಅದಕ್ಕೆ ಶ್ರೀರಾಮನ ಪತ್ನಿಯಾದ ಸೀತಾದೇವಿ ಹೇಗೆ ಕಾಕಾಸುರನ ರಕ್ಷಣೆ ಮಾಡಿದ್ಲು. ಒಂದು ಸಣ್ಣ ಪಕ್ಷಿ ಅದನ್ನ ಶಿಕ್ಷೆ ಮಾಡ್ಬೇಕು ಅಂತ ಅವನ ಒಂದು ದರ್ಬೆ ಹುಲ್ಲನ್ನ ಮಂತ್ರಿಸಿ ಹಾಕ್ಬಿಟ್ರೆ 1 ನಿಮಿಷಕ್ಕೆ ಅದು ಸುಟ್ಟು ಹೋಗ್ತಿತ್ತು. ಅದು ಪಾಪ 14 ಲೋಕವನ್ನು ಸುತ್ತಾಡ್ಕೊಂಡು ಜೀವ ಉಳಿಸ್ಕೊಳ್ಳೋಕೋಸ್ಕರ ಕಷ್ಟ ಪಡುತ್ತಲ್ಲ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಪಾಡ್ತಾಳೆ. ಅದು ಎಲ್ಲೂ ಹೋಗಿ ರಕ್ಷಣೆ ಕಾಣದೆ ದಪ್ಪ ಅಂತ ಬಿದ್ದಾಗ ಮುಖವನ್ನ ಭಗವಂತನ ಕಾಲ್ ಕಡೆಗೆ ತಿರುಗಿಸ್ತಾಳೆ. ಹಾಗೆ ಆ ಸಣ್ಣ ಅದ್ರ ಮೇಲೆ ಏನೋ ತನ್ನಲ್ಲೇ ಅಪಚಾರ ಪಟ್ಟು ವಕ್ಷಸ್ಥಳದಲ್ಲಿ ಇದ್ದ ಮಾಂಸವನ್ನ ಕೊತ್ತಿ ರಕ್ತ ಬರೋ ತರ ಹಿಂಸೆ ಮಾಡಿದ ಕೂಡ ಆ ಪಕ್ಷಿ ಮೇಲೆ ಕರುಣೆ ತೋರಿಸಿದ್ಲಿಲ್ಲ. ಅಷ್ಟೇ ಸಾಕು ನಮ್ಗೆ ಆಶ್ವಾಸನೆ ಅವಳ ಎಷ್ಟು ಕರುಣೆ ಇದೆ, ಹೇಗೆ ರಕ್ಷಣೆ ಮಾಡ್ತಾಳೆ ಅಂತ. ಆಮೇಲೆ ರಾಕ್ಷಸರೆಲ್ಲ ಸೇರ್ಕೊಂಡು ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಕೂಡ ಅಷ್ಟೇನೆ ಪ್ರಾರ್ಥನೆ ಮಾಡಿ ಏನು ಆಗದೆ ಇರೋ ತರ ಬೆಂಕಿಗೆ ಮಾಡಿದ್ಲಲ್ಲ, ಅದು ಅಘಟಿತ ಘಟನಾ ಸಾಮರ್ಥ್ಯ ಅಲ್ವಾ. ಅದು ಭಗವಂತನ ತರಾನೇ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವಳಿಗೆ ತುಂಬಾ ಕರುಣೆ ಇದೆ. ಹೇಗಾದ್ರೂ ಅವಳ ಕಟಾಕ್ಷದ ಲವಲೇಶ ಮಾತ್ರ ಕೂಡ ನಮ್ಮ ಮೇಲೆ ಬಿದ್ದುಬಿಟ್ರೆ ಸಾಕು, ನಾವು ಉದ್ಧಾರ ಆಗ್ಬಿಡ್ತೀವಿ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾರೆ. ಈ ಆಲೋಕ್ಯತ್ವಾಂ ಅಮೃತ ಸಹಜೆ ವಿಷ್ಣು ವಕ್ಷಸ್ಥಲಸ್ತಾಂ ಶಾಪಾಕ್ರಾಂತ ಶರಣವಗಮನ್ ಸಾವರೋಧ ಸುರೇಂದ್ರ ಲಬ್ಧ್ವಾ
ಲಬ್ಧ್ವಾ ವಿಭುವೈ ಲಕ್ಷಿತು ಕಟಾಕ್ಷಂ ಅಂತ ಹೇಳ್ತಾರೆ. ಲಬ್ಧ್ವಾ ಇವಳು ಕಟಾಕ್ಷ ನಮ್ಮ ಮೇಲೆ ಬಿದ್ರೆ ಸಾಕು, ಒಂದು ಕಡೆಗಣ್ಣ ನೋಟದಲ್ಲಿ ನೋಡಿದ್ರೆ ಸಾಕು, ಅವಾಗ ಎಲ್ಲ ಏನೇನ್ ನಷ್ಟ ಆಗಿತ್ತೋ ಮಹೇಂದ್ರನ್ಗೆ ಎಲ್ಲ ವಾಪಸ್ ಬಂತು ಅಂತ. ಯಸ್ಯ ಯಸ್ಯ ದಿಶಿ ವಿಗಿರತೆ ದೇವಿ ದೃಷ್ಟಿಸ್ತದೀಯ ತಸ್ಯಾಂ ತಸ್ಯಾಂ ಮಹಾಮಹಾವಿಕಾ ತಾವಕೆ ಸಾವರೋಧ ಅಂತ ಹೇಳ್ತಾರೆ. ಎಲ್ಲೆಲ್ಲ ಅವಳು ನೋಡ್ತಾಳೋ ಕಡೆಗಂಡ ನೋಟ, ಸುಮ್ಮನೆ ಒಂದು ಹೀಗೆ ಲಾಸ್ಟ್ ಕಣ್ಣಿನ ತುದಿನಲ್ಲಿ ಹಿಂಗೆ ನೋಡ್ಬಿಟ್ರೆ ಸಾಕು ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ. ಜ್ಞಾನ ಅನುಷ್ಠಾನ ಅಂದ್ರೆ ಯಾವುದೇ ರೀತಿಯ ಜ್ಞಾನ ಅನುಷ್ಠಾನ ಇದಕ್ಕೆ ಉಪಾಯವಾದ ಸಾಧನಗಳು ಇಲ್ಲದವರು ಕೂಡ ಅವಳ ಕಟಾಕ್ಷ ಹೊಂದಿದ್ರೆ ಸಾಕು, ಆ ಪರದುಃಖ ನಿವಾರಣೆ ಮಾಡುವಂತ ಶಕ್ತಿ ಅದಕ್ಕೆ ಇದೆ. ಅದನ್ನ ಇಲ್ಲಿ ಹೇಳ್ತಾರೆ. ಅದು ಕೇವಲ ಅವಳು ಪರಮ ಕಾರುಣ್ಯದಿಂದ ಮಾತ್ರನೇ ಆ ತರ ಎಲ್ಲರನ್ನೂ ರಕ್ಷಣೆ ಮಾಡೋದು, ಬೇರೆ ಯಾವ್ದ್ರಿಂದಲೂ ನಮ್ಮ ಸಾಧನೆಯಿಂದ ಏನು ಅಲ್ಲ, ಅವಳ ಕಾರುಣ್ಯದಿಂದಲೇ ಎಲ್ಲ ಆಗುತ್ತೆ ಅಂತ. ದೋಷೌಘ ಶರಣಂ ಜಗಾಮ ಗುಣತಾಂ ದೋಷೌಘ ಶರಣಂ ಜಗಾಮ ಗುಣತಾಂ ಆದಿತ್ಸು ಅಂಗಾನಿತೆ ಆದಿತ್ಸುರಂಗಾನಿ ತೇ ಕೌಟಿಲ್ಯಂ ಕಿಮಪಿ ಭ್ರುವೋ ಕಠಿನತಾ ಕೌಟಿಲ್ಯಂ ಕಿಮಪಿ ಭ್ರುವೌ ಕಠಿನತಾ ಕಲ್ಯಾಣಿ ವಕ್ಷೋರುಹೌ ಕಲ್ಯಾಣೋರುಹೌ ದಾರಿದ್ರ್ಯಂ ಬತ ಮಧ್ಯಭಾಗ ಮಧುರಂ. ಮಧರಂ ದಾರಿದ್ರ್ಯಂ ಬತ ಮಧ್ಯಭಾಗ ಮಧರಂ. ಅದರಂ ಮಧುರಂ ಅಲ್ಲ, ಮಧರಂ. ಭಾಗ್ಯಂ ಅದರಂ. ರಾಗಸ್ತಮಃ ಕುಂತಲಾನ್ ರಾಗಸ್ತಮಃ ಕುಂತಲಾನ್ ಚಾಪಲ್ಯಂ ದೃಶಮಂಬ ಮಂದಗತಿತಾ ಪಾದೌ ಚ ಮೌಕ್ತಂ ಮುಖಂ. ಚಾಪಲ್ಯಂ ಸುಷಮಂ ಪಾದೌ ಮುಖಂ ಮುಕ್ತಥಾ ದೋಷೌಘ ಶರಣ ಜಗಾಮ ಗುಣತಾ ಆದಿತ್ಸು ಅಂಗಾನಿ ತೇ ಕೌಟಿಲ್ಯಂ ಕಿಮಪಿ ಭ್ರುವೋ ಕಠಿನತಾ ಕಲ್ಯಾಣಿ ವಕ್ಷೋರುಹೌ ದಾರಿದ್ರ್ಯಂ ಬತ ಮಧ್ಯಭಾಗಂ ಅಧರಂ ರಾಗಸ್ತಮಃ ಕುಂತಲಾನ್ ಚಾಪಲ್ಯಂ ದೃಶಮಂಬ ಮಂದಗತಿತಾ ಪಾದೌ ಚ ಮೌಕ್ತ್ಯಂ ಮುಖಂ. ದೌಸೌಘ ಶರಣಂ ಜಗಾಮ ಗುಣತಾಂ ಆದಿತ್ಸುರಂಗಾನಿ ತೇ ಕೌಟಿಲ್ಯಂ ಕಿಮಪಿ ಭ್ರುವೌ ಕಠಿನತಾ ಕಲ್ಯಾಣಿ ವಕ್ಷೋರುಹೌ ದಾರಿದ್ರ್ಯಂ ಬತ ಮಧ್ಯಭಾಗಮಧರಂ ರಾಗಸ್ತಮಃ ಕುಂತಲಾನ್ ಚಾಪಲ್ಯಂ ದೃಶಮಂಬ ಮಂದಗತಿತಾ ಪಾದೌ ಮುಖಂ ಮುಕ್ತಥಾ. ಇದರಲ್ಲಿ ಕೆಲವು ದೋಷಗಳನ್ನ ಹೇಳ್ತಾರೆ. ಹೇಗೆ ಅಂದ್ರೆ ಕೃಶವಾಗಿರೋದು, ಕಠಿಣವಾಗಿರೋದು, ಇವೆಲ್ಲ ದೋಷಗಳ ಲಕ್ಷಣ ವಿಶೇಷಣ ಅವೆಲ್ಲಾನು. ಅಂತ ದೋಷಗಳು ಕೂಡ ಇವಳ ಗುಣವಾಗಿ ಮಾರ್ಪಾಡಾಗ್ಬಿಡುತ್ತಂತೆ. ಲಕ್ಷ್ಮಿನ ಹೇಳ್ಬೇಕಾದ್ರೆ ಗುಣಗಳಾಗಿ ಮಾರ್ಪಾಟಾಗತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಮೇಲೆ ಹೇಳಿದ ವಕ್ರತೆ, ಕಠಿಣತೆ ಮೊದಲಾದ ದೋಷಗಳೆಲ್ಲ ಇದೆಯಲ್ಲ, ಅದೆಲ್ಲಾನು ಹೇಗೆ ಅವಳಿಗೆ ಒಂದು ಗುಣವಾಗಿ ಮಾರ್ಪಡತ್ತೆ ಅಂತ ನಾವು ನೋಡೋಣ. ಈಗ ತುಂಬಾ ಚೆನ್ನಾಗಿ ಸುಂದರವಾಗಿ ತೋರಿಸಿದ್ದಾರೆ. ದೋಷಗಳೇ ಗುಣವಾಗುವಂಥದ್ದು. ದೋಷಗಳ ಸಮೂಹ ಇದೆಯಲ್ಲ, ಅದು ಗುಣ ಪರಿಣಾಮ ಆಗೋದು ಇಲ್ಲಿ ಅದು ಶರಣಾಗತರಾದವ್ರಿಗೆ ಅರ್ಥ ಆಗತ್ತಂತೆ. ಹೇಗೆ ಅಂತೆ, ಆ ಕೌಟಿಲ್ಯ ಇದೆಯಲ್ಲ, ಆ ಕೌಟಿಲ್ಯ ಅವಳ ಹುಬ್ಬಂತೆ. ಹಾಗೆ ಬಾಗಿ ಹೀಗಿದೆಯಲ್ಲ ಒಳ್ಳೆ ಬಿಲ್ಲು ತರ, ಆ ಕೌಟಿಲ್ಯ ಅವಳು ಹುಬ್ಬಂತೆ. ಅವಳು ಕಠಿಣವಾಗಿದ್ದಾಳೆ ಅಂತ ಹೇಳಿದ್ರೆ ಅವಳು ವಕ್ಷಸ್ಥಳ ಅಂದ್ರೆ ದೃಢವಾಗಿ ಇರುವಂತ ಒಂದು ವಕ್ಷಸ್ಥಳ ಇರೋದು. ಆ ಕಠಿಣತೆ, ಹಾರ್ಡ್ಶಿಪ್. ಕಠಿಣವಾಗಿದ್ದಾರೆ ಯಾರಾದ್ರೂ ಅಂತ ಹೇಳಿದ್ರೆ ಅದೇನು ಅದು ವರ್ಚ್ಯೂ ಅಲ್ಲ, ಅದು ಒಂದು ಬ್ಯಾಡ್ ಕ್ವಾಲಿಟಿನೇ, ದೋಷನೇ ಅದು. ಆದ್ರೆ ಅದು ಇವಳು ಇದರಲ್ಲಿ ಯಾವ್ದು ಕಠಿಣವಾಗಿದೆ ಅಂತ ಹೇಳಿದ್ರೆ, ಇವಳು ಅಂಗಸೌಷ್ಠವಗಳೆಲ್ಲ ತುಂಬಾ ಸುಂದರವಾಗಿರೋದಕ್ಕೆ ಅದನ್ನು ವರ್ಣನೆಗೆ ಯೂಸ್ ಆಗುತ್ತೆ. ದಾರಿದ್ರ್ಯಕ್ಕೆ ಏನ್ ಮಾಡ್ತಾರೆ, ಕೃಶವಾದ ಸಂಟ. ದಾರಿದ್ರ್ಯ ಅಂದ್ರೆ ಏನು ಜಾಸ್ತಿ ಐಶ್ವರ್ಯ ಇಲ್ಲದೆ ಇರೋರು ಅಂತ. ಸೊ ಏನು ಇಲ್ಲದೆ ಇರೋರು ಅಂದ್ರೆ ಕೃಶವಾಗಿದೆ ಅಂತ. ಕೃಶವಾಗಿರೋದು ಏನು, ಅವಳು ಸೊಂಟ. ಸೊ ಸೊಂಟ ಕೃಶವಾಗಿದ್ರೆ ಒಳ್ಳೇದೇ ಅಲ್ವಾ, ಅದು ಗುಣ ಆಗತ್ತೆ ಅವಾಗ. ಅದಕ್ಕೆ ಆ ಕೃಶತೆಯನ್ನ ಸೊಂಟಕ್ಕೆ ಹೋಲಿಸ್ತಾರೆ.
ಹಾಗೇನೆ ರಾಗ ಅಂತ ಹೇಳಿದ್ರೆ ಈ ಪಕ್ಷಪಾತ ರಾಗ ಒಂದು ವಿಷಯದಲ್ಲಿ ತುಂಬಾ ವಿಷಯದಲ್ಲಿ ಅನುರಕ್ತರಾಗಿರೋದು ಅಂತ ಹೇಳಿದ್ರೆ ಪ್ರೀತಿಯ ಬಣ್ಣ ಕೆಂಪು ಆಗತ್ತದು. ಆ ಕೆಂಪುಗಳ ರಾಗ ದ್ವೇಷಗಳೆಲ್ಲ ಕೆಂಪು ಬಣ್ಣ ಅಂತ ಆಗತ್ತೆ. ಆ ಕೆಂಪು ಬಣ್ಣ ಎಲ್ಲಿ ಇವಳಿಗೆ ಬಂದು ಸೇರ್ಕೊಂತು ಅಂದ್ರೆ ಅದರದಲ್ಲಿ ಆ ತುಟಿಗಳಲ್ಲಿ ಬಂದು ಸೇರ್ಕೊಂತಂತೆ ಅವಳಿಗೆ. ಅದನ್ನ ಹೇಳ್ತಾರೆ. ಒಂದೊಂದು ದೋಷ ಕೂಡ ಅವಳಿಗೆ ಗುಣವಾಗಿ ಮಾರ್ಪಾಡಾಗತ್ತೆ, ಅದನ್ನ ಹೇಳ್ತಾರೆ. ತಮ ಅಂತರ್ಜ್ಞಾನ ಅಂದ್ರೆ ಕತ್ಲು. ಆ ಕತ್ಲೆಲ್ಲ ಎಲ್ಲಿ ಬಂದು ಸೇರ್ಕೊಂತು ಅಂದ್ರೆ ಇವಳು ಮುಂಗುರುಳು ಮತ್ತೆ ಉದ್ದನಾದ ಕೂದಲಿದೆಯಲ್ಲ ಅಲ್ಲಿಗೆ ಬಂದು ಸೇರ್ಕೊಂತಂತೆ. ಚಾಂಚಲ್ಯ ಅಂತ ಹೇಳಿದ್ರೆ ಒಂದು ಕಡೆ ಸ್ಥಿರವಾಗಿ ನಿಲ್ದೇ ಇರುವಂತ ಗುಣ. ಅದು ಎಲ್ಲಿ ಬಂತು ಅಂದ್ರೆ ಅವಳು ಕಡೆಗಣ್ ನೋಟದಲ್ಲಿ ಇರ್ತಾನೆ. ಒಂದು ಕಡೆ ಹೀಗೆ ನೋಡ್ತಾಳೆ, ಒಂದು ಕಡೆ ಹೀಗೆ ನೋಡ್ತಾಳೆ, ಆ ಕಡೆ ಈ ಕಡೆ ನೋಡ್ತಾನೆ ಇರ್ತಾಳೆ. ಆ ಚಾಂಚಲ್ಯ ಆ ಕಣ್ಣಿನ ನೋಟಕ್ಕೆ ಬಂತು ಅಂತ ಹೇಳ್ತಾರೆ. ಮಂದಗತಿ ಅಥವಾ ಜಡತ್ವ ಅದು ನಿಧಾನವಾಗಿ ಆ ಹಂಸದಂತೆ ನಡೆಯೋದು ಅವಳ ಅಡಿದವರೆಗೆ ಬಂತು ಅಂತ. ನಿಧಾನ ಮಂದಗಮನೆ, ನಿಧಾನಕ್ಕೆ ನಡೀತಾಳೆ, ಅದನ್ನ ಇಲ್ಲಿ ಹೇಳ್ತಾರೆ. ಮೌಢ್ಯ ಅಂದ್ರೆ ಮುಗ್ಧತೆ ಅವಳ ಮುಖದಲ್ಲಿ ಗೊತ್ತಾಗತ್ತೆ ಅಂತ. ಇದಿಷ್ಟು ದೋಷಗಳು ಅಂತ ನಾವು ಅನ್ಕೊಂಡ್ರೆ ಕೂಡ ಅದೆಲ್ಲ ಅವಳಿಗೆ ಗುಣವಾಗಿ ಪರಿಣಾಮ ಆಗತ್ತೆ ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸುಂದರವಾಗಿ. ಈ ದೋಷಗಳೇ ಇವಳನ್ನ ಆಶ್ರಯ, ಈ ತರ ದೋಷಗಳೆಲ್ಲ ಅವಳನ್ನ ಆಶ್ರಯ ಮಾಡಿದಾಗ ನಮ್ಮನ್ನ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾರೆ ಅವರು. ಕೃತಸ್ತ್ವಯ ದೇವಿ ಕೃಪಾ ಕಟಾಕ್ಷ, ಕೃತಸ್ವಯಾ ದೇವಿ ಕೃಪಾ ಕಟಾಕ್ಷ, ಲೇಶೈರಹಂ ಶ್ಲೋಕ ಕೃದರ್ಭ ಗೋಪಿ, ಲೇಶೈರಹಂ ಶ್ಲೋಕ ಪರಂತಹಂ ಶ್ಲೋಕ ಕೃತಿತ್ಯಭೀಕ್ಷ್ಣಂ, ಪರಂ ತ್ವಹಂ ಶ್ಲೋಕ ಕೃತಿತ್ಯಭೀಕ್ಷ್ಣಂ, ಕದಾನು ಗಾಯೇಯಮಿತಿ ಪ್ರತೀಕ್ಷೆ, ತದಾನು ಗಾಯೇಯಮಿತಿ ಪ್ರತೀಕ್ಷೆ. ಕೃತಸ್ತ್ವಯಾ ದೇವಿ ಕೃಪಾ ಕಟಾಕ್ಷ, ಲೇಶೈರಹಂ ಶ್ಲೋಕ ಕೃತರ್ಭ ಕೋಪಿ, ಪರಂತ್ವಹಂ ಶ್ಲೋಕ ಕೃತಿತ್ಯಭೀಕ್ಷ್ಣಂ, ಕದಾನು ಗಾಯೇಯಮಿತಿ ಪ್ರತೀಕ್ಷೆ. ಕೃತಸ್ವಯಾ ದೇವಿ ಕೃಪಾ ಕಟಾಕ್ಷ, ಲೇಶೈರಹಂ ಶ್ಲೋಕ ಕೃತರ್ಭ ಕೋಪಿ, ಪರಂ ತ್ವಹಂ ಶ್ಲೋಕ ಕೃತಿತ್ಯಭೀಕ್ಷ್ಣಂ, ತದಾನು ಗಾಯೇಯಮಿತಿ ಪ್ರತೀಕ್ಷೆ. ಇವಳು ಕೃಪಾ ಕಟಾಕ್ಷ ಹೇಗಿತ್ತು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಹೇಳ್ತಾರೆ. ಈ ನನಗೆ ಚಿಕ್ಕ ಹುಡುಗನ ತರ ಬಾಲ ಅಂತ ಹೇಳ್ತಾರೆ. ನಾನು ಚಿಕ್ಕ ಹುಡುಗ ಸ್ತೋತ್ರಗಳನ್ನ ರಚನೆ ಮಾಡಕ್ ಬರ್ತಾ ಇರ್ಲಿಲ್ಲ. ಯಾವುದೋ ರಾಜನ್ನ ಏನೋ ಹೊಗಳೋದು, ದುಡ್ಡುಗೋಸ್ಕರ ಏನೋ ಮಾಡ್ತಾ ಇದ್ದೆ, ಅದು ಸರಿಯಾಗೂ ಇರ್ಲಿಲ್ಲ. ಅಹಂ ಶ್ಲೋಕಕೃತ ಅಂತ ಹೇಳ್ಕೊಂಡು ಏನೋ ಮಾಡ್ತಾ ಇದ್ದೆ. ಆದ್ರೆ ನನ್ನ ಬಾಯಿನಲ್ಲಿ ಒಳ್ಳೆಯದನ್ನ ಬರೆಸಿದ್ಯಾ, ಒಳ್ಳೆಯದನ್ನ ಹೇಳೋ ತರ ಮಾಡಿದ್ಯಾ, ಅದರಿಂದ ಫಲ ಏನಪ್ಪಾ ಅಂದ್ರೆ ಮೋಕ್ಷ ದೇಶಕ್ಕೆ ಹೋಗೋ ತರ ಮಾಡಿದೆ ಅಂತ. ಇದನ್ನ ಅಹಂ ಶ್ಲೋಕ ಕೃತೆ ಅಂತ ನೀನ್ ಮಾಡ್ದೆ. ನನ್ನ ಶ್ಲೋಕ ನಾನ್ ಮಾಡ್ತಾ ಇದ್ದೆ, ಏನೋ ಶ್ಲೋಕ ಬರಿತಾ ಇದ್ದೀನಿ ಅಂತ. ಆದ್ರೆ ನಿನ್ನ ವಿಚಾರ ಬರೆದ್ಮೇಲೆ ಅಹಗ್ ಶ್ಲೋಕ ಕೃತ ಅಂತ, ಇದು ಉಪನಿಷತ್ ವಾಕ್ಯ. ಇದು ಅಹಗ್ ಶ್ಲೋಕ ಕೃತ ಅನ್ನೋದು ಇದೇನಂದ್ರೆ ತೈತರಿಯ ಉಪನಿಷತ್ತಲ್ಲಿ ಬರುತ್ತೆ. ಇದು ಎಲ್ಲಿಂದ್ರೆ ಮುಕ್ತ ದಶೆಯಲ್ಲಿ ಎಲ್ಲಾರು ಸಾಮಗಾನ ಮಾಡ್ತಾ ಇರ್ತಾರೆ. ಅಹಗ್ ಶ್ಲೋಕ ಕೃತ ಪ್ರತಿಯೊಬ್ರು ಏತದ್ ಸಾಮಗಾಯಂತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಾಮಗಾಯನ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು ಒಂದೊಂದು ಶ್ಲೋಕ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅದು ಭೃಗುವಲ್ಲಿನಲ್ಲಿ ಬರುತ್ತೆ. ಅದನ್ನ ಇವರು ಇಲ್ಲಿ ಹೇಳ್ತಾರೆ. ನಾನು ಬರೀ ಸಾಧಾರಣವಾದ ಶ್ಲೋಕ ಬರಿತಾ ಇದ್ದ ನನ್ನ ಬಾಯಿನಲ್ಲಿ ನಿನ್ನ ಬಗ್ಗೆ ಬರೆದ್ಮೇಲೆ ಅದೆಲ್ಲ ಹಾಗಾಗೋಯ್ತು ಅಂತ. ಹೇಗೆಂದ್ರೆ ಮೋಕ್ಷದಲ್ಲಿ ಹೋಗಿ ಸಾಮಗಾನ ಮಾಡೋ ತರ ನನಗೆ ಒಂದು ಸ್ಥಿತಿ ಏರ್ಪಡ್ತು ಅಂತ. ತುಂಬಾ ಚೆನ್ನಾಗಿದೆ ಇದು. ಆಗಸ್ತಿಮ್ಮೆ ಕಿಮದೃಶ್ಯ ವಿದ್ಯಾ, ಆಗಸ್ತತಿಮ್ಮೆ ಕಿಮದೃಶ್ಯ ವಿದ್ಯಾ, ಅಧ್ಯಾಪಯಸ್ಯದ್ದಿ ಸುತೆ ತಥಾ ತ್ವಂ, ಅಧ್ಯಾಪಯಸ್ಯಬ್ಧಿ ಸುತೆ ತಥಾ ತ್ವಂ, ಸ ವಿಶ್ವತಶ್ಚಕ್ಷುರದೋಕ್ಷಜೋಪಿ, ಸವಿಶ್ವತಶ್ಚಕ್ಷುರಧೋಕ್ಷಜೋಪಿ, ನ ಪಶ್ಯತಿ ವ್ಯಕ್ತತಮಂ ಯಥೈನಾಂ, ನ ಪಶ್ಯತಿ ವ್ಯಕ್ತತಮಾಂ ತಮಾಂ ಯಥೈನಾಂ. ಆಗಸ್ತತಿಮ್ಮೆ ಕಿಮದೃಶ್ಯ ವಿದ್ಯಾ, ಮಧ್ಯಾಪಯಸ್ಯದ್ದಿ ಸುತೆ ತಥಾ ತ್ವಂ,
स विश्वतश्चक्षुरदोक्षजोऽपि न पश्यति व्यक्ततमं यथैनाम् आगच्छति मे किमदृश्य विद्या मध्यापयस्यब्धिकृते तथा त्वम् स विश्वतश्चक्षुरधोक्षजोऽपि न पश्यति व्यक्ततमां यथैनाम् ನಿನಗೆ ಈ ಅದೃಶ್ಯ ಮಾಡುವಂತ ನಿನಗೇನು ಹೇಗ್ ಬಂತು ನಿನಗೆ ಈ ಅದೃಶ್ಯ ಮಾಡೋ ವಿದ್ಯೆ? ಏನಪ್ಪಾ ಅಂತ ಹೇಳಿದ್ರೆ, ನಾನು ಒಬ್ಬ ಕೆಟ್ಟ ಅಯೋಗ್ಯ, ನಾನು ಅಂದ್ರೆ ಬರೀ ಪಾಪಗಳನ್ನ ಮಾಡಿ ಒಬ್ಬ ಅಯೋಗ್ಯ. ಆದ್ರೆ ಭಗವಂತನ ದೃಷ್ಟಿನಲ್ಲಿ ನನ್ನ ಪಾಪಗಳು ಕಾಣದೇ ಇರೋತ್ರ ಅದೃಶ್ಯವಾಗಿ ಹೋಗ್ಬಿಡತ್ರ ಹೇಗೆ ನೀನು ಮಾಡ್ತೀಯಾ ನೀನು ಅಂತ. ಇದಕ್ಕೆ ಕಾರಣ ಭಗವಂತ ಸರ್ವತ ಚಕ್ಷು, ಎಲ್ಲಾ ಕಡೆ ಕಣ್ಣಿದೆ, ಎಲ್ಲೇ ಯಾರು ಅವನ ಕಣ್ಣು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ನೀನು ಈ ಅದೃಶ್ಯ ವಿದ್ಯೆಯಿಂದ ಅವನ ಕಣ್ಣು ಕೂಡ ತಪ್ಪಿಸ್ಬಿಟ್ಟು ನಮಗೆ ಅನುಗ್ರಹ ಮಾಡೋ ತರ ಮಾಡ್ತೀಯ. ಇದು ಹೇಗೆ ನಿನಗೆ ಸಾಧ್ಯ ಅಂತ ಕೇಳ್ತಾರೆ. ಇದಕ್ಕೆ ಬಹುಶಃ ಕಾರಣ ನೀನು ಅವನ ಪಾರ್ಶ್ವದಲ್ಲೇ ಇದೆಯಾ, ಅದರಿಂದನೇ ಹತ್ರದಲ್ಲೇ ಅವನ ಜೊತೆಗೆ ಇರೋದ್ರಿಂದ ನಮ್ಮ ತಪ್ಪುಗಳನ್ನು ಕಾಣದೇ ಇರುತ್ತಾ ಮರೆಸ್ಬಿಡ್ತೀಯ ನೀನು ಅಂತ ಹೇಳ್ತಾರೆ. ಇದು ಪೂರ್ತಿ ಸಂಕೀರ್ಣ ಪದ್ಧತಿ ಇದೆಯಲ್ಲ, ಎಲ್ಲ ಲಕ್ಷ್ಮಿ ಗುಣಗಳನ್ನೆಲ್ಲ ಕ್ರೋಢೀಕರಿಸ್ತಾ ಇದೆ ಒಂದ್ ಕಡೆ. ಇಷ್ಟು ಎಲ್ಲ ಪದ್ಧತಿಗಳನ್ನ ಹೇಳಿದ್ರಲ್ಲಿ ಎಲ್ಲ ಒಳ್ಳೊಳ್ಳೆ ಗುಣಗಳನ್ನೆಲ್ಲ ಆರಿಸ್ಕೊಂಡು ನಮ್ಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಗುಣವನ್ನ ಕೊನೆಯಲ್ಲಿ ಸಮರೈಸ್ ಮಾಡ್ತಾ ಇದ್ದಾರೆ. ರಕ್ಷೇತಿ ನಾಥ ಸವಿದೆ ತವ ಗಾಢ ಮುಕ್ತಿ, ರಕ್ಷೇತಿ ನಾಥ ಸವಿಧೆ ತವ ಗಾಢ ಮುಕ್ತಿ, ಯದ್ಯುದ್ಗತಾ ಮಮ ಭವೇತ್ ತಯೇವ ಮುಕ್ತಿ, ಯದ್ಯುದ್ಗತಾ ಮಮ ಭವೇತ್ ತಯೇವ ಮುಕ್ತಿ, ಏತಾವತಿ ಶ್ರೀಮನೋರಥ ಪೂರಣೇಸ್ಮಿನ್, ಏತಾವತಿ ಶ್ರಿತ ಮನೋರಥ ಪೂರಣೇಸ್ಮಿನ್, ಕೃಷ್ಣ ಪ್ರಿಯೇ ನನು ತವಾಪಿ ಕಿಯಾನ್ ವಿಚಾರಃ. ತಥಾಪಿ ಇದೆ ಮಮ್ಮಿ. ಕೃಷ್ಣ ಪ್ರಿಯೇ ನನು ತಥಾಪಿ ಕಿಯಾನು ವಿಚಾರಃ. ತವಾಪಿನೇ ಕರೆಕ್ಟ್, ಅವಳು ಅಂತ ಆಗುತ್ತೆ. ತಥಾಪಿ ತಥಾಪಿ ಅಂದ್ರೆ ಓಕೆ, ಬಟ್ ತವಾಪಿ ಅನ್ನೋದು ಒಳ್ಳೆ ವರ್ಡ್. ರಕ್ಷೇತಿ ನಾಥ ಸವಿದೆ ತವಗಾಡ ಮುಕ್ತಿ ಅಂತ ಹೇಳಿದಾಗ ಅಲ್ಲೂ ತವಾತಿ ಅಂತಾನೆ ಬರ್ಬೇಕು. ರಕ್ಷೇತಿ ನಾಥ ಸವಿದೆ ತವಗಾಢ ಮುಕ್ತಿ, ಯದ್ಯುದ್ಗತ ಮಮ ಭವೇತ್ ತಯೇವ ಮುಕ್ತಿ, ಏತಾವತಿ ಶ್ರೀ ಮನೋರಥ ಪೂರಣೇಸ್ಮಿನ್, ಕೃಷ್ಣ ಪ್ರಿಯೇ ನನು ತವಾಪಿ ಕಿಯಾನ್ ವಿಚಾರಃ. ರಕ್ಷೇತಿ ನಾಥ ಸವಿಧೆ ತವ ಗಾಢ ಮುಕ್ತಿ, ಯದ್ಯುದ್ಗತ ಮಮ ಭವೇತ್ ತತ ಯದ್ಯುದ್ಗತ ಯದ್ಯುದ್ಗತ ಮಮ ಭವೇತ್ ತವ ಭವೇತ್ ತತ ಯತ್ ಉದ್ಗತ, ಅದು ಯದ್ಯುದ್ಗತ ಯದ್ಯುದ್ಗತ ಮಮ ಭವೇತ್ ತತ ಏವ ಮುಕ್ತಿಃ, ಏತಾವತಿ ಶ್ರೀ ಮನೋರಥ ಪೂರಣೇಸ್ಮಿನ್, ಕೃಷ್ಣ ಪ್ರಿಯೇ ನನು ತವಾಪಿ ಕಿಯಾನ್ ವಿಚಾರಃ. ರಕ್ಷೇತಿ ನಾಥ ಸವಿದೆ ತವ ಗಾಢ ಮುಕ್ತಿ, ಯದ್ಯುದ್ಗತ ಮಮ ಭವೇತ್ ತಯೇವ ಮುಕ್ತಿ, ಏತಾವತಿ ಶ್ರಿತ ಮನೋರಥ ಪೂರಣೇಸ್ಮಿನ್, ಕೃಷ್ಣ ಪ್ರಿಯೇ ನನು ತವಾಪಿ ಕಿಯಾನ್ ವಿಚಾರಃ. ರಕ್ಷೇತಿ ನಾಥ ಸವಿಧೆ ತವ ಗಾಢ ಮುಕ್ತಿಃ, ಯದ್ಯುದ್ಗತಾ ಮಮ ಭವೇತ್ ತತ ಏವ ಮುಕ್ತಿಃ, ಏತಾವತಿ ಶ್ರೀ ಮನೋರಥ ಪೂರಣೇಸ್ಮಿನ್, ಕೃಷ್ಣ ಪ್ರಿಯೇ ನನು ತವಾಪಿ ಕಿಯಾನ್ ವಿಚಾರಃ. ಯಾರಾದ್ರೂ ಕೈ ಜೋಡಿಸ್ಕೊಂಡು ಅವಳನ್ನ ನನ್ನನ್ನು ರಕ್ಷಿಸ್ಬಿಡಮ್ಮ ಅಂತ ಕೇಳ್ಕೊಂಡ್ಬಿಟ್ರೆ ಸಾಕಂತೆ, ಅಷ್ಟೇ ಸಾಕು, ಬೇರೆ ಏನು ಬೇಡ. ಅದು ಅವಳು ಕೆಲಸ ಅಂತ ತಲಶಮೆಯಾಗಿ ಮಾಡ್ತಾರೆ ಅಂತಾರಲ್ಲ, ಆ ಥರ ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ ಅಂತೆಲ್ಲ ಹೇಳ್ತೀವಿ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ. ಆ ಥರ ಯಾರಾದ್ರೂ ಕೈ ಜೋಡಿಸ್ಬಿಟ್ಟು ದೃಢವಾಗಿ ನಂಬಿಕೆಯಿಂದ ನನ್ನನ್ನು ಕಾಪಾಡಮ್ಮ ಅಂತ ಕೇಳ್ಬಿಟ್ರೆ ಸಾಕು. ಇದು ಒಂದು ದೊಡ್ಡ ವಿಷಯ. ಇದೊಂದು ವಿಷಯವೇ ಅಲ್ಲ, ಯಾವುದೇ ಕಷ್ಟದಿಂದ ಇದ್ರೂ ಪರಿಹಾರ ಮಾಡ್ಬಿಡ್ತಾಳೆ.
ಇದು ಅದು ಅವಳಿಗೇನೋ ಒಂದು ದೊಡ್ಡ ವಿಷಯನೇ ಅಲ್ಲ. ಯಾವುದೇ ಕಷ್ಟ ಇದ್ರು ಅವಳಿಗೇನೋ ಒಂದು, ಯಾಕಂದ್ರೆ ಅಘಟಿತ ಘಟನಾ ಸಾಮರ್ಥ್ಯ ಮಾಡೋ ಸಾಮರ್ಥ್ಯ ಮಾಡಕ್ಕೆ ಒಂದು ಸಾಮರ್ಥ್ಯ ಇರೋ ಅವಳಿಗೆ ಯಾವುದನ್ನ ಕೇಳಿದ್ರು ಆಗೋಲ್ಲ ಅಂತ ಏನ್ ಹೇಳಕ್ಕಾಗಲ್ಲ. ಅದೇನೋ ಅದೇನ್ ದೊಡ್ಡ ವಿಷಯನೇ ಅಲ್ಲ ಅವಳಿಗೆ. ಅದಕ್ಕೋಸ್ಕರ ರಕ್ಷಿಸು ನನ್ನನ್ನ ಅಂತ ಕೇಳ್ಬೇಕಷ್ಟೇನೆ ನಾವು. ಗೋಪ್ತತ್ರವನ್ನ ಅಂತ ಹೇಳ್ತಾರಲ್ಲ, ಅದನ್ನೇ ನಾವು ಬೇಡ್ಕೋಬೇಕು. ಬೇಡಿದ್ರೆ ಸಾಕು, ಕೇಳ್ಕೊಂಡ್ರೆ ಸಾಕು, ಅವಳೇ ಅನುಗ್ರಹ ಮಾಡ್ತಾಳೆ. ಯದ್ಯುನ್ನೀಶಸಿ ಯದ್ದುರ್ವಲ್ಲಭೇ ಮಾಂ. ಮಮ್ಮಿ ಇಲ್ಲಿ ಯತ್ಯಂಬ ನಿಂದಸಿ ಇದೆ. ಅದೇ ಇಲ್ಲ, ಏನಿದೆ? ಯತ್ಯಂಬ ನಿಂದಸಿ. ಯದ್ಯುನ್ನೀಶಸಿ ಅಂತ ಇದೆ ಇಲ್ಲಿ. ಉನ್ನೀಶಸಿ ಅಂತ ಹೇಳಿದ್ರೆ ಊರ್ಧ್ವ ರೂಪ ಗಮನವಾದ ಮೋಕ್ಷವನ್ನು ಸೇರ್ಸಕ್ಕೆ ಅಪೇಕ್ಷಿಸೋದು ಅಂತ. ಯದ್ಯುನ್ನೀಶಸಿ ಮುಮುಕ್ಷುಗಳು. ನಾವೇನಾದ್ರೂ ಅಪೇಕ್ಷೆ ಪಟ್ರೆ ಊರ್ಧ್ವದ ಕಡೆ ನೋಡ್ಬೇಕು, ಮೇಲ್ಗಡೆ ನೋಡ್ಬೇಕು, ಕೆಳಗಡೆ ಅಲ್ಲ, ಅದೋ ಲೋಕ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಯದ್ಯುನ್ನೀಶಸಿ ಏನಿದೆಯೋ ಅಲ್ಲ ಅದನ್ನೇ ಓದಿ. ಯದ್ದುನ್ ವೀಕ್ಷಸಿನ ಮಮ್ಮಿ ಬರ್ಕೊಂಡ್ಲಾ? ಯದ್ಯುನ್ನೀಶಸಿ ಯದ್ದುನ್ ನಿವೀಕ್ಷಸಿ. ನೀಗೆ ನೀವು ನಾವತ್ತು ನೀಶಸಿ ಒಂದು. ಯದ್ಯುನ್ನೀಶಸಿ ಯದ್ದುನ್ ಕೇಳಿಸ್ಲಿಲ್ಲ ಮಾಮಿ ಸರಿಯಾಗಿ. ಯದ್ಯುನ್ನೀಶಸಿ ಯದ್ಯುನ್ ನಿಮೀಕ್ಷಸಿ. ಯದ್ಯುನ್ನಿಮೀಕ್ಷಸಿ ಯದೂದ್ವಹವಲ್ಲಭೇತ್ಮಾ ಯದೂದ್ವಹವಲ್ಲಭೇ ಮಾಂ ಕರ್ಮಾಣಿ ಕಾರಯ ತದಾ ಖಲು ಮೋಜ್ಜಿತಾನಿ. ಕರ್ಮಾಣಿ ಕಾರಯ ತದಾ ಕಲುಷೋಜ್ಜಿತಾನಿ. ನೈರ್ಘಣ್ಯಮೇಷಿ ಯದಿ ವಾ ನ ತತೋಪಿ ದೂಯೇ. ನೈರ್ಘಣ್ಯ ಇದೆ ಮಮ್ಮಿ. ಗಾನ ನೈರ್ಘಣ್ಯ ಗಾನ ನೈರ್ಘಣ್ಯ ಅಂದ್ರೆ ಇದು ತಾರತಮ್ಯ ಇಲ್ಲ ಅಂತ, ಪಕ್ಷಪಾತ ಇಲ್ಲ ಅಂತ. ನೈರ್ಘಣ್ಯಮೇಷಿ ನೈರ್ಘಣ್ಯಮೇಷಿ ಯದಿ ವಾ ನ ತತೋಪಿ ದೂಯೇ. ನೈರಾಶ್ಯಮೇವಿ ಸುಖಂ. ನೈರಾಶ್ಯಮೇವ ಹಿ ಸುಖಂ ನಿಗದಂತಿ ಸಂತಃ. ಯದ್ಯುನ್ನೀಶಸಿ ಯದೂದ್ವಹವಲ್ಲಭೇ ಮಾಂ ಕರ್ಮಾಣಿ ಕಾರಯ ತದಾ ಕಲುಷೋಜ್ಜಿತಾನಿ. ನೈರ್ಗಣ್ಯಮೇಷಿ ಯದಿ ವಾ ನ ತತೋಪಿ ದೂಯೇ. ನೈರಾಶ್ಯಮೇವ ಹಿ ಸುಖಂ ನಿಗದಂತಿ ಸಂತಃ. ಯದ್ಯುನ್ನಮೀಕ್ಷಸಿ ಯದೂದ್ವಹವಲ್ಲಭೇ ಮಾಂ ಕರ್ಮಾಣಿ ಕಾರಯ ತದಾ ಕಲುಷೋಜ್ಜಿತಾನಿ. ನೈರ್ಗಣ್ಯ ದೊಡ್ಡ ಘ. ನೈರ್ಘಣ್ಯಮೇಷಿ ಯದಿ ವಾ ನ ತತೋಪಿ ದೂಯೇ. ನೈರಾಶ್ಯಮೇವ ಹಿ ಸುಖಂ ನಿಗದಂತಿ ಸಂತಃ. ಇಲ್ಲಿ ಯಾರಾದ್ರೂ ಮೋಕ್ಷವನ್ನ ಕರುಣಿಸ್ಬೇಕು ಅಂತ ಬಯಸಿದ್ರೆ ಅವಾಗ ನೀವು ಒಂದು ಕೆಲಸ ಮಾಡೋ. ಏನಪ್ಪಾ ಅಂತ ಹೇಳಿದ್ರೆ, ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇದ್ರೆ, ಮೋಕ್ಷ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನೀನು ಅವ್ರಿಗೊಂದು ಕೆಲಸ ಮಾಡ್ಬೇಕಮ್ಮ. ಅದು ಏನು ಅಂದ್ರೆ, ಅವ್ರ ಪಾಪಕರವಾದ ಕೆಲಸವನ್ನು ಮಾಡದೇ ಇರೋ ಥರ ನೀನು ನೋಡ್ಕೋಬೇಕು. ಅವ್ರಿಗೆ ಆ ಥರ ಕೆಲಸಗಳನ್ನ ಮಾಡೋಕ್ಕೆ ಮನಸ್ಸು ಬರದೇ ಇರೋ ಥರ ಮಾಡಬೇಕು. ನೀನು ಅನುಗ್ರಹ ಮಾಡಿದ್ರೆ ಮಾತ್ರನೇ ಆ ಥರ ಆಗೋದು. ಇಲ್ಲಾಂದ್ರೆ ನಾವಾಗಿ ಆ ಥರ ಇರ್ತೀವಿ ಅನ್ನೋದು ಕಷ್ಟ ಅಂತ ಹೇಳ್ತಾರೆ. ಈ ನೈರಾಶ್ಯ ಅನಪೇಕ್ಷ ಎಲ್ಲಾನು ತಿಳಿದವ್ರು ಹೇಳ್ತಾರೆ. ಏನಪ್ಪಾ ಅಂದ್ರೆ,
ಸುಖ ಅಂದ್ರೆ ಅಂತ ಹೇಳಿದ್ರೆ ನಿರಾಶೆನೇ ಇರಬಾರ್ದು, ಯಾವುದಕ್ಕೂ ಡಿಸಪಾಯಿಂಟ್ಮೆಂಟೇ ಆಗ್ಬಾರ್ದು. ಸೊ ಅನಪೇಕ್ಷ, ಇದಕ್ಕೆ ಈ ನಿರಾಶೆನೇ ಇರಬಾರ್ದು ಅಂತ ಹೇಳಿದ್ರೆ ಅದು ಹೇಗ್ ಸಾಧ್ಯ ಅಂದ್ರೆ ಒಂದೇ ಒಂದದ ಫಾರ್ಮುಲಾ ಏನಪ್ಪ ಅಂದ್ರೆ ಅನಪೇಕ್ಷ, ಎಕ್ಸ್ಪೆಕ್ಟೇಷನ್ ಏನು ಇರಬಾರ್ದು. ಯಾವಾಗ ನಾವು ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವೋ, ಯಾವ್ದಾದ್ರು ಒಂದು ಹೀಗೆ ಇರ್ಬೇಕು ಅಂತ ನಾವು ಮನಸ್ಸಲ್ಲಿ ಅನ್ಕೋತೀವೋ, ಅದು ಆ ತರ ಇಲ್ಲದೆ ಹೋದ್ರೆ ಒಂದು ನಿರಾಶೆ ಆಗುತ್ತೆ, ಅವಾಗ ದುಃಖ ಬರುತ್ತೆ. ಸೊ ನಿರಾಶೆ ಇರಬಾರ್ದು ಅಂತ ಹೇಳಿದ್ರೆ ಇದು ಅನಪೇಕ್ಷನೂ ಇರ್ಬೇಕು. ಸೊ ಇದೆರಡೂ ಗುಣ ನಮಗೆ ನಿರಾಶೆ ಆಗದೆ ಇರಕ್ಕೆ, ನೀವು ಅನಪೇಕ್ಷವಾದ ಗುಣ, ಏನು ಸುಮ್ಮನೆ ಬೇಕು 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 ಅಂತ ಇದ್ರೆ ಎಲ್ಲಾನು ಏನು ಸಿಗೋದಿಲ್ಲ, ಸಿಗದೆ ಇರೋವಾಗ ಬೇಜಾರಾಗುತ್ತೆ. ಅದಕ್ಕೆ ಬೇಕನ್ನ ಸ್ಟಾಪ್ ಮಾಡ್ಬಿಟ್ರೆ ತುಂಬಾ ನಮ್ಮ ಹತ್ರ ಇರುತ್ತೆ, ನಾವೇ ಸಾಹುಕಾರರಾಗ್ತೀವಿ. ಅವಾಗ ಎಷ್ಟು ದುಡ್ಡಿದ್ರು ಖರ್ಚು ಮಾಡ್ತಾ ಇದ್ರೆ ಬಡವರಾಗ್ಬಿಡ್ತೀವಿ. ಅವಾಗ ಯಾವಾಗ ನಮಗೆ ಬೇಕುಗಳನ್ನ ನಾವು ಸ್ಟಾಪ್ ಮಾಡಿ ನೋಡಿ, ವೈರಾಗ್ಯ ಅಂತ ಹೇಳೋದು ಎಷ್ಟು ಅದು ಸ್ಥಿತಿವಂತರ ಮಾತ್ರನೇ ಸಿಗೋದು. ವೈರಾಗ್ಯ ಅನ್ನೋದು ಯಾರಿಗೆ ವೈರಾಗ್ಯ ಇರುತ್ತೋ ಅವರೇ ಹಣವಂತರು. ಯಾಕಂದ್ರೆ ಅವ್ರಿಗೆ ಯಾರು ಹಣವಂತರೆಲ್ಲ ಅವರು ಖುಷಿಯಾಗಿ ಸಂತೋಷವಾಗಿರಕ್ಕಾಗಲ್ಲ. ಯಾರಿಗೆ ವೈರಾಗ್ಯ ಇರುತ್ತೋ ಅವ್ರು ಸಂತೋಷವಾಗಿರ್ಬೋದು. ಯಾಕಂದ್ರೆ ಎಷ್ಟಿದ್ರು ತಮಗೇ ಸಾಲದು ಅಂತ ಅನುಭವಿಸ್ತಾ ಇರ್ತಾರಲ್ಲ, ಅವ್ರು ಯಾವತ್ತೂ ಸುಖವಾಗಿರೋದಿಲ್ಲ, ಅವ್ರು ಯಾವತ್ತೂ ಸುಖವಾಗಿರೋದಿಲ್ಲ. ಅದಕ್ಕೆ ಹೇಗೆ ಅಂದ್ರೆ ಭಗವಂತ ನೋಡ್ತಾನಂತೆ, ಕೊಟ್ಟು ನೋಡ್ತಾನೆ. ಕೊಟ್ಟಾಗ್ಲೂ ಪಿಶ್ನಾರಿತನ ಮಾಡ್ಕೊಂಡು ಯಾರಿಗೂ ಒಂದು ಪೈಸಾನು ಕೊಡದೆ ಹೋಗಿ ತಾವೇ ಎಲ್ಲ ಇಟ್ಕೊಂಡ್ರೆ ಇನ್ನೆಲ್ಲ ಹೋಗ್ತಾ ಇರತ್ತೆ. ಬಚ್ಚಲಲ್ಲಿ ಸುಮ್ನೆ ನೀರ್ ಹೋಗ್ತಾ ಇರತ್ತಲ್ಲ, ವೇಸ್ಟ್ ಆಗಿ ಯೂಸ್ ಆಗದೆ. ಆ ತರ ಮಳೆ ನೀರು ನಾವು ಸೇವ್ ಮಾಡದೇ ಇದ್ರೆ ಸುಮ್ಮನೆ ಹಾಗೆ ಬೋರಿಲ್ಲ ಹರಿತಾ ಹರಿದ್ಬಿಟ್ಟು ಹೋಗ್ಬಿಡುತ್ತೆ ನೋಡಿ, ಆ ತರ ಹೊಟ್ಟೋಗುತ್ತೆ. ಯಾಕಂದ್ರೆ ಅದಕ್ಕೆ ನಮಗೆ ಕೈಲಾದಾಗ ಅದನ್ನೆಲ್ಲ ಮಾಡ್ಬೇಕು. ಅದಕ್ಕೆ ಎಲ್ಲ ಈ ದಾನ ಧರ್ಮಗಳನ್ನೆಲ್ಲ ಶಾಸ್ತ್ರಗಳೆಲ್ಲ ಇಟ್ಟಿದ್ದಾರೆ. ನಮ್ಗೆ 1/6 ಆಫ್ ಸ್ಯಾಲರಿ ಇದೆಯಲ್ಲ, ನಮ್ಗೆ ಏನು ಇನ್ಕಮ್ ಇದೆ ಅದನ್ನ ನಾವು ದಾನ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಯಾರು ಫಾಲೋ ಮಾಡಲ್ಲ, ಮುಸ್ಲಿಮ್ಸ್ ಮಾತ್ರ ಫಾಲೋ ಮಾಡ್ತಾರೆ. ಅದು ಅವ್ರು ವರ್ಷಕ್ಕೊಂದ್ಸತಿ ರಂಜಾನ್ ಮೊಹರಂ ಎಲ್ಲ ಇರುತ್ತಲ್ಲ, ಅಂತ ಕಾಲದಲ್ಲಿ ಕರೆಕ್ಟ್ ಆಗಿ ಅವ್ರು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರ ಇನ್ಕಮ್ ಅಲ್ಲಿ ಇಷ್ಟು ಅಂತ ಅವ್ರು ದಾನ ಮಾಡೇ ಮಾಡ್ತಾರೆ. ಕೆಲವೆಲ್ಲ ಏನ್ ಗೊತ್ತಾ, ಆ ಜಾತಿ ಅಂತ ಹೇಳ್ಬಾರ್ದು, ನಿಜವಾಗ್ಲೂ ಅವ್ರು ಚೆನ್ನಾಗಿ ಮಾಡ್ತಾರೆ. ಅವರು ಉಪವಾಸ ಮಾಡೋದು, ಮತ್ತೆ 5 ಸತಿ ನಮಾಜ್ ಮಾಡೋದು ಎಲ್ಲ ಫಿಸಿಕಲ್ ಎಕ್ಸರ್ಸೈಸ್. ಅದು ಕತ್ತು ತಿರುಗಿಸೋದು, ಮಂಡಿ ಇಟ್ಕೊಂಡು ಕೂತ್ಕೊಳ್ಳೋದೆಲ್ಲ ಫಿಸಿಕಲ್ ಎಕ್ಸರ್ಸೈಸ್, ಆರೋಗ್ಯಕ್ಕೆ ಒಳ್ಳೇದು. ಅವರು ಅನಾಕಾರವಾಗಿ ಗೋಡೆನೋ ಯಾವ್ದೋ ನೋಡ್ಕೊಂಡು ಮಾಡ್ತಾರೆ. ಅದು ಟೆರರಿಸಮ್ ಒಂದು ಬಿಟ್ರೆ ಅವರಲ್ಲೂ ಕೆಲವು ವಿಷಯಗಳೆಲ್ಲ ಚೆನ್ನಾಗಿದೆ. ಚೆನ್ನಾಗಿರೋ ವಿಷಯಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು, ಗುಣಕ್ಕೆ ಮತ್ಸರ ಪಡಬಾರ್ದು ನಾವು. ಈ ಕ್ರಿಶ್ಚಿಯನ್ರಲ್ಲಿ ಊಟ ಮಾಡ್ಬೇಕಾದ್ರೆ ಕೂತ್ಕೊಂಡು ಪ್ರೇ ಮಾಡಿ ಊಟ ಮಾಡ್ತಾರೆ ಪ್ರತಿಯೊಬ್ರು. ಇವತ್ತಿನ ಬ್ರೆಡ್ ತಂದೆ ನೀನು ನನಗೆ ಕೊಟ್ಟೆ, ಇದರಿಂದ ನಾನು ಇವತ್ತು ಊಟ ಮಾಡೋಕ್ಕಾಯ್ತು ಅಂತ ಕೈ ಜೋಡಿಸಿ ಪ್ರೇ ಮಾಡಿ ಮಾಡ್ತಾರೆ. ನಾವೇನು ಮಾಡಿದ್ದು ತಿನ್ನಲ್ಲ, ಅಯ್ಯೋ ನೈವೇದ್ಯ ಮಾಡಿದ್ದು ತಿನ್ನಲ್ಲ, ಯಾರೋ ಮಾಡಿದ್ದು ಎಲ್ಲೋ ನಿಂತ್ಕೊಂಡು ಸಿಕ್ಕಿದ್ರೆ ಸಾಕು ಅಂತ ಬಾಚ್ಕೊಂಡು ತಿಂತಾ ಇರ್ತಾರೆ. ನಾವು ಮಾಡೋದು ಹಿಂದೂಗಳು. ನಮ್ಮ ಧರ್ಮದಲ್ಲೂ ಹೇಳಿದೆ ನೈವೇದ್ಯ ಮಾಡಿರೋದು ತಿನ್ನಬೇಡ ಅಂತ. ಯಾಕಂದ್ರೆ ಆ ತರ ತಿಂದ್ರೆ ಅದು ನಿನ್ನ ಪಾಪ ನೀನೇ ತಿನ್ನಂಗೆ ಲೆಕ್ಕ ಅಂತೆಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದ್ರೂ ಕೂಡ ನಾವ್ ಏನ್ ಮಾಡ್ತೀವಿ, ಅದನ್ನ ಎಲ್ಲಿ ಸಿಕ್ಕಿದ್ರೆ ಏನ್ ಸಿಕ್ಕಿದ್ರೆ ಅದನ್ನ ತಿಂತಾ ಇರ್ತೀವಿ. ಈ ವಿಷಯಕ್ಕೆ ಇಲ್ಲಿ ಹೇಳೋದು, ನನ್ನಲ್ಲಿ ಪಾಪಕರವಾದ ಕೆಲಸವನ್ನು ಮಾಡಿಸ್ಬೇಡ, ನೀನು ಮಾಡದೇ ಇರತ್ರ ನೀನ್ ನೋಡ್ಕೋ. ಯಾಕಂದ್ರೆ ಈ ಎರಡು ನನಗಾಗ್ಬಿಟ್ರೆ ನಿರಾಶೆ ಆಗದೆ ಹೋದ್ರೆ ಖುಷಿಯಾಗಿರ್ತೀನಿ. ಅದರಿಂದ ನನಗೆ ಅನಪೇಕ್ಷೆ, ನನಗೆ ಅಪೇಕ್ಷೆ ಇಲ್ಲದೆ ಹತ್ರ ಮಾಡ್ಬಿಡು ಅಂತ. ಧ್ರುವನಿಗೆ ಅದೇ ತರ ಕೇಳ್ಕೊಳ್ತಾರೆ, ಏನ್ ಬೇಕಪ್ಪ ನನಗೆ ಅಂದ್ರೆ ನನಗೇನು ಬೇಡ ಅಂತ ಹೇಳ್ತಾರೆ. ಪ್ರಹ್ಲಾದನು ಅದನ್ನ ಕೇಳ್ತಾರೆ, ಏನ್ ಬೇಡ, ಆಸೆಯನ್ನ ಚಿಗುರನ್ನ ಮೊಳಕೆಯಲ್ಲೇನೆ ಕಿತ್ತು ಬಿಡು, ನನಗೆ ಯಾವ್ದ್ರಲ್ಲೂ ಆಸೆನೇ ಬಿಡಬಾರ್ದು ನನಗೆ. ಇಷ್ಟು ಚಿಕ್ಕ ಮಕ್ಕಳು ಅವರೆಲ್ಲ, ಇಷ್ಟಕ್ಕೂ ಆಸೆಯನ್ನು ಚಿಗುರೇ ಹೊಡಿಬಾರ್ದು ನಂತರ. ಇಟ್ ಶುಡ್ ನಾಟ್, ಅಂಕುರನೇ ಆಗ್ಬಾರ್ದು. ಅದು ಅಂಕುರ ಆದ್ರೆ ತಾನೇ ಕಷ್ಟ. ಆಸೆಯನ್ನು ಇದು ಅಂಕುರನೇ ಆಗ್ಬಾರ್ದು, ಆ ಚಿಗುರೇ ಆ ಚಿಗುರಲ್ಲಿ ಮೊಳಕೆಯಲ್ಲೇ ಚಿಗುಟ್ ಬಿಡ್ಬೇಕು ನಿಮ್ಗೆ. ಆ ತರ ಮಾಡು, ನನಗೆ ಆಸೆ ಯಾವ್ದ್ರಲ್ಲೂ ಹುಟ್ಟಬಾರ್ದು ಅಂತ. ಯಾಕಂದ್ರೆ ತೃಪ್ತಿ ಆಗೋಯ್ತು, ನಾನು ನಿನ್ನ ನೋಡಿ ತೃಪ್ತಿ ಆಗ್ಬಿಟ್ಟಿದ್ದೀನಿ, ಏನ್ ಬೇಕಾಗಿದೆ, ಕೃತಕೃತ್ಯನಾಗ್ಬಿಟ್ಟೆ ನಾನು ಅನ್ನೋದ್ರ. ಮುಂದಿನ ಹಾಡು ಹೋಗೋಣ. ನೈವಾಪವರ್ಗಮತಿ ದುರ್ಗಮಮರ್ಥಯೇಹಂ, ನೈವಾಪವರ್ಗಮತಿ ದುರ್ಗಮಮರ್ಥಯೇ ತ್ವಾಂ, ನ ಸ್ವರ್ಗಮಂ ವನಶತೋಪ್ಯಪರಂ ಚ ಸೌಖ್ಯಂ, ನ ಸ್ವರ್ಗಮಂ ವನ ತತೋಪ್ಯಪರಂ ಚ ಸೌಖ್ಯಂ, ಅಭ್ಯರ್ಥಯೇ ಹರಿಸಖಿ ತ್ವಯಿ ಭಕ್ತಿ ಮಾತ್ರಂ, ಅಭ್ಯರ್ಥಯೇ ಹರಿಸಖಿ ತ್ವಯಿ ಭಕ್ತಿ ಮಾತ್ರಂ, ಅತ್ರಾಪಿ ಚಿಂತಯಸಿ ಚೇದತ ಕಿಂ ಕರೋಮಿ, ಅತ್ರಾಪಿ ಚಿಂತಯಸಿ ಚೇದಥ ಕಿಂ ಕರೋಮಿ. ನೈವಾಪವರ್ಗಮತಿ ದುರ್ಗಮಮರ್ಥಯೇಹಂ, ನ ಸ್ವರ್ಗಮಂ ವನ ತತೋಪ್ಯಪರಂ ನ ಸೌಖ್ಯಂ, ಅಭ್ಯರ್ಥಯೇ ಹರಿಸಖಿ ತ್ವಯಿ ಭಕ್ತಿ ಮಾತ್ರಂ,
अत्रापि चिन्तयसि चेदत किं करोमि नैवापवर्गमति दुर्गममर्थये त्वाम् तत्स्वर्गमं वन ततोऽप्यपरं च सौख्यम् अभ्यर्थये हरिसखि त्वयि भक्तिमात्रम् अत्रापि चिन्तयसि चेदथ किं करोमि. ಶ್ರೀಹರಿ ಪ್ರಿಯೆ ಇವಳು ಅವಳನ್ನ ಕೇಳ್ಕೊಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನನ್ನ ನಾನು ಏನು ಕೇಳೋದಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸುಖವನ್ನು, ಸ್ವರ್ಗ ಸುಖವನ್ನು ಕೇಳೋದಿಲ್ಲ, ಕೈವಲ್ಯವನ್ನು ಕೇಳೋದಿಲ್ಲ, ಮೋಕ್ಷ ಕೂಡ ಕೇಳೋದಿಲ್ಲ ಅಂತೆ. ನನಗೇನು ಬೇಕಾಗಿಲ್ಲ. ನನಗೆ ಏನು ಒಳ್ಳೇದಾಗತ್ತೋ ಅದನ್ನ ನೀನೇ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ ಇಲ್ಲಿ ದೇವಿನ. ಏನು ಅಂದ್ರೆ, ಈ ಮೋಕ್ಷ ಕೊಡ್ಬೇಕು ಅಂತ ನೀನು ಮನಸ್ಸು ಮಾಡ್ಬಿಟ್ರೆ ಇವು ಎಲ್ಲಾದ್ರಲ್ಲೂ ನನಗೆ ಆಸೆನೂ ಹೊಟ್ಟೋಗುತ್ತೆ. ನಾನು ಕೇಳೋದು ಇಲ್ಲ. ಈ ವಿಷಯದಲ್ಲಿ ಚಿಂತಿಸ್ಬೇಕಾದವ್ರು ನಾನಲ್ಲ, ನೀನೇನೆ ಅಂತ. ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಮೋಕ್ಷ ಕೊಡ್ಬೇಕಾದ್ರೆ ನೀನೇ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಬಾಕಿ ಇದ್ರಲ್ಲೆಲ್ಲ ಇವಳಿಗೆ ಆಸೆ ಬರ್ದೇ ಇರ್ಲಿ ಅಂತ ನೀನೇ ನೋಡ್ಕೋಬೇಕು ಅಂತ. ಈ ಹೇಗೆ ಅಂದ್ರೆ ಅದೆಲ್ಲ ಈ ದಿವ್ಯ ದಂಪತಿಗಳಿಗೆ ತುಂಬಾ ಸುಲಭ. ನೀವು ಮಾಡ್ಬೋದು, ನಮಗ್ ಮಾಡಕ್ಕಾಗಲ್ಲ. ನಾವು ಈ ಪ್ರಕೃತಿ ಮಂಡಲದಲ್ಲಿರೋದ್ರಿಂದ ತುಂಬಾ ಕಷ್ಟ. ಅದನ್ನ ನೀವು ಮಾಡ್ಬೇಕು. ನನ್ನ ಭಕ್ತಿಗೆ ಅನುಸಾರವಾಗಿ ಏನ್ ಅನುಗ್ರಹ ಇದೆಯೋ ಅದನ್ನ ಕೊಡೋದು. ಸುಮ್ಮನೆ ನಾವು ಮಾಡೋ ಭಕ್ತಿಗೆ ಮೋಕ್ಷ ಕೊಡು ಅಂತ ಕೇಳಿದ್ರೆ ಸರಿನಾ? ಏನು ಪ್ರಯೋಜನ ಇಲ್ಲ. ನಾವು ಅಯೋಗ್ಯರು, ಅದೇನ್ ಕೇಳ್ಬಿಡಕ್ಕಾಗತ್ತೆ? ಅದಕ್ಕೆ ನಾನೇನು ಕೇಳೋದಿಲ್ಲ, ನೋಡಿ ನೀನೇ ಅನುಗ್ರಹ ಮಾಡು ಅಂತ ಹೇಳ್ತಾರೆ. ಇದು ತುಂಬಾ ನೈಜ ಅನುಸಂಧಾನ, ಸರಿಯಾದ್ದು. ಭಗವಂತನನ್ನ ಏನೂ ನಾವು ಕೇಳ್ಬಾರ್ದು. ನಮ್ಗೇನ್ ಕಷ್ಟ ಇದೆ ಅವನಿಗೆಲ್ಲ ಚೆನ್ನಾಗಿ ಗೊತ್ತು. ಅವ್ನು ನೋಡಿ ಕೊಡ್ತಾನೆ. ಮುಂದಿನ ಹಾಡ್ಬೋಣ. ಮಾ ಕೋಪಂ ಕುರು ಮಾತರೇಕ ಮಧುನಾ मा कोपं कुरु मातरेकमधुना जल्पामि दृष्टो वचः जल्पामि दृष्टो वचः शक्तिः कर्तुमकर्तुमन्यतयितुम् शक्तिः कर्तुमन्यथयितुम् जागर्ति येयं त्वयि जागर्ति येयं त्वयि तल्लेशो मम चेदसेत् सन्देशो मम चेतसे स्यदमृतं सर्वान् ಒಂದು ನಿಮಿಷ. ತಮೃತಂ ಬರುತ್ತೆ ಅದು. ಅಸೇಸ್ಯತ್ ಅತೇಸ್ಯತ್ ಅನ್ನೋದು ಒಂದು ಪದ. ಅದು ತಲ್ಲೇಶೋ ಮಮ ಚೇದಸೇತ್ ತದಮೃತಂ ಸರ್ವಾನ ಶೇಷಂ ಕ್ಷಣ ತದಮೃತಂ ಸರ್ವಾನ ಶೇಷಂ ಕ್ಷಣಾತ್. ಮಮ್ಮಿ ಇಲ್ಲಿ ಚೇತಸೇತ್ ಚದಮೃತಂ ಫಸ್ಟ್ ಹೇಳಿದ್ದೇ ಇದೆ ಮಮ್ಮಿ. ತದಮೃತಂ ಇದೆಯಾ? ಅಲ್ಲ, ಚದಮೃತಂ ಅದೇ. ಸರ್ವಾನ ಶೇಷಂ ಇಲ್ವಾ? ಇದೆ ಮ್ಯಾಮ್. ತಲ್ಲೇಶೋ ಮಮ ಚೇತಸೇತ್ ಚದಮೃತಂ ಸರ್ವಾನನೇಶ್ಯಂ ಕ್ಷಣಾತ್. ವಿದ್ಮೋನೈವ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಅದಕ್ಕೆ ಚದಮೃತಂ ಇಷ್ಟ ಸಾಕಾರ ಇರ್ಕೊಂಡು ಅದು ಕರೆಕ್ಟ್. ವಿದ್ಮೋನೈವ ಮುಪೇಕ್ಷಸೆ ಘನ ಕೃಪಾ ಸ್ಮಾತ್ವಂ ಸಾತ್ಮಿ ವಿದ್ಮೋನೈವ ಮುಪೇಕ್ಷಸೆ ವಿದ್ಮೋ ನೈವ ಮುಪೇಕ್ಷಸೆ ಘನ ಕೃಪಾ ಕಸ್ಮಾತ್ ಘನ ಕೃಪಾ ಕಸ್ಮಾತ್ ತ್ವಮಸ್ಮಾನಿತಿ ತ್ವಮಸ್ಮಾನಿತಿ ವಿದ್ಮೋ ನೈವ ಮುಪೇಕ್ಷಸೆ ಘನ ಕೃಪಾತ್ ಕಸ್ಮಾನಮಸ್ಮಾನಿತಿ. ವಿದ್ಮೋ ನೈವ ಮುಪೇಕ್ಷಸೆ ಘನ ಕೃಪಾ ಕಸ್ಮಾತ್ ತ್ವಮಸ್ಮಾನಿತಿ. ಕರೆಕ್ಟ್.
मा कोपं कुरु मातरेकमधुना जल्पामि दृष्टो वचः शक्तिः कर्तुमकर्तुमन्यतयितुं ನೀರು ಕುಡಿರಿ ಬೇಕಾರೆ ಪವಿತ್ರ शक्तिं कर्तुमकर्तुमन्यतयितुं जागर्ति येयं त्वयि तल्लेशो मम चेदसेत् यदमृतं सर्वानशेष्यं क्षणात् विद्मो नैवमुपेक्षसे घनकृपा कस्मात् त्वमस्मानिति. ಥ್ಯಾಂಕ್ ಯು ಮಮ್ಮಿ. ಈ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಏನೋ ಈ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಇರ್ಲಿ. ಮಾ ಕೋಪಂ ಕುರು ಮಾತರೇಕಮಧುನಾ ಜಲ್ಪಾಮಿ ಧೃಷ್ಟೋ ವಚಃ ಶಕ್ತಿಃ ಕರ್ತುಮಕರ್ತುಮನ್ಯಥಯಿತುಂ ಜಾಗರ್ತಿ ಯೇಯಂ ತ್ವಯಿ ತಲ್ಲೇಶೋ ಮಮ ಚೇದಸೇತ್ಯದಮೃತಂ ತಲ್ಲೇಶೋ ಮಮ ಚೇದಸೇತ್ಯದಮೃತಂ ಸರ್ವಾನಶೇಷ್ಯಂ ಕ್ಷಣಾತ್ ವಿದ್ಮೋ ನೈವಮುಪೇಕ್ಷತೆ ಘನಕೃಪಾ ಕಸ್ಮಾತ್ ತ್ವಮಸ್ಮಾನಿತಿ. ನೀನು ಎಷ್ಟು ಸೌಲಭ್ಯ ಸೌಶಲ್ಯ ಗುಣ ಹೊಂದಿದೀಯ ಅಂದ್ರೆ ನಿನ್ನ ಎದುರು ನಿಂತ್ಕೊಂಡು ಸಲೀಸಾಗಿ ನಾನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದೀನಿ. ನಾನು ಯಾರು ಆಫ್ಟರ್ ಆಲ್ ಏನೂ ಇಲ್ಲ, ಆದ್ರೆ ಅಷ್ಟು ಧೈರ್ಯ ನನಗೆ. ನೀನು ಅಷ್ಟು ಸೌಲಭ್ಯ, ನೀನು ನನಗೆ ಅಷ್ಟು ಕರುಣೆ, ನೀನು ಹತ್ರಕ್ಕೆ ನೀನು ಕರಿತೀಯ. ಮನೆಗೆ ಬಾಯಿಗೆ ಬಂದಿದ್ದೆಲ್ಲ ನಾನು ಕೇಳ್ತಾ ಇದ್ದೀನಿ. ಆದ್ರಿಂದ ನೀನು ಕೋಪ ಮಾಡ್ಕೋಬೇಡ. ನನ್ನ ಏನಿದು ವಿಚಿತ್ರವಾಗಿ ನಾನು ದೇವ್ರ ಹತ್ರ ಹೋದ್ರೆ ಹೇಗೆ ಗಂಭೀರವಾಗಿರ್ಬೇಕು, ಹಾಗಿಲ್ಲದೆ ಬಾಯಿಗೆ ಬಂದಿದ್ದೆಲ್ಲ ಹರಡ್ತಾ ಇದ್ದಾನೆ. ನೀನು ಕೃಷವಾಗಿದ್ದೆ, ನೀನು ಕಠಿಣವಾಗಿದ್ದೆ, ನೀನು ಕೌಟಿಲ್ಯ, ನೀನು ಹುಬ್ಬು ಅಂತೆಲ್ಲ ಆ ಥರ ಎಲ್ಲ ಹೇಳ್ಬೋದಾ? ಅಂದ್ರೆ ಅದು ಅವಳ ಸೌಲಭ್ಯದಿಂದ ಈ ಥರ ಎಲ್ಲ ಮಾತಾಡೋಕ್ಕಾಯ್ತು. ಹಾಗೆಲ್ಲ ಹೇಳ್ದೆ ಅಂತ ಹೇಳ್ಬಿಟ್ಟು ಕೋಪಿಸ್ಕೋಬೇಡ ಅಂತ. ಇದೇ ಥರನೇ ಆಂಡಾಳ್ ಕೂಡ ಹೇಳ್ತಾರೆ ನೋಡಿ, ಕುறைவொன்னுமில்லாத ಗೋವಿಂದ ಉಂತ ನೋಡುರವೇ நமக்கென்று ஒழிக்க ஒழியாத அறியாத பிள்ளைகளோ அன்பினால் ಅರಿಯಾದ ಪಿಳ್ಳೆಗಳು. ಅದೇ ತರ ಇಲ್ಲೂ ಇವರು ಅದೇ ತರ ನೈಚಾನುಸಂಧಾನ ಮಾಡ್ತಾರೆ. ಅನ್ಬಿನಾಲ್ ಉಂತನ್ನೈ ಚಿರುಪೇರ ಅழைತನೋ. ನಿನ್ ಚಿಕ್ಕ ಹೆಸರು ಯಾವ್ದೋ ಕರ್ಬಿಟ್ನಲ್ಲ ಗೋವಿಂದ ಅಂತ, ನಿನಗೆ ಬೇಜಾರಾಗೋಯ್ತೇನೋ, ಕೋಪಿಸ್ಕೋಬೇಡ ಅಂತ ಹೇಳ್ತಾಳೆ. ಅದೇ ತರ ಇಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಹರಟಿದ್ನಲ್ಲ, ಕೋಪಿಸ್ಕೋಬೇಡ ನೀನು. ನಿನಗೆ ಯಾವುದೇ ಕೆಲಸವನ್ನು ನಾನು ಹೇಳಿದ್ರೆ ಕೂಡ ಅದೇನು ಜಾಸ್ತಿನೂ ಇಲ್ಲ, ಅದೇನು ಕೆಲಸವೇ ಅಲ್ಲ. ನಿನಗೆ ಒಂದು ಕ್ಷಣದಲ್ಲಿ ನಿಮೇಷ ಮಾತ್ರದಲ್ಲಿ ನೀನು ಮಾಡ್ಬಿಡ್ಬೋದು. ಆ ಕೆಲಸವನ್ನು ಮಾಡಬೇಕು ಅಂದ್ರೂ ನೀನೇ ನಿಶ್ಚಯ ಮಾಡಬೇಕು, ಮಾಡದೇ ಇರೋಕ್ಕೂ ನೀನೇ ನಿಶ್ಚಯ ಮಾಡಬೇಕು. ಅದರಿಂದ ಆ ಸಾಮರ್ಥ್ಯ ಇದೆ. ಮಾಡ್ಕೊಡ್ಬಾರ್ದು ಅಂತ ನೀನು ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಯಾರು ನಿನ್ನ ಹತ್ರ ಆ ಕೆಲಸ ಮಾಡಿಸೋಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಸಂಕಲ್ಪ ಮಾಡಬೇಕು. ನಮಗೆಲ್ಲರಿಗೂ ಮುಕ್ತಿಯನ್ನ ನೀನೇ ಕೊಡಬೇಕು. ನೀನು ಕೊಡಬಾರ್ದು ಅಂತ ನಿಶ್ಚಯ ಮಾಡ್ಬಿಟ್ರೆ ಆಮೇಲೆ ಸಿಗೋದೇ ಇಲ್ಲ. ಅದಕ್ಕೆ ನಾನು ಬೇಡೋದೇ ಇಲ್ಲ, ನೀನೇ ನಮಗೆ ಕೊಡೋ ಥರ ನೀವು ನೋಡು, ಅನುಗ್ರಹ ಮಾಡು ಅಂತ ಕೇಳ್ತಾರೆ. ಒಂದೇನು ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಕೊಡದೇ ಇರಕ್ಕೆ ಆಗದೆ ಏನಿಲ್ಲ. ನಾವು ನೋಡಿದೀವಲ್ಲ ಹೇಗೆ ಅಂದ್ರೆ ಅಲ್ಲಿ ರಾಮಾಯಣದಲ್ಲಿ ಆ ತ್ರಿಜಟೆ ಅವ್ರಿಗೆಲ್ಲ ಕೂಡ ನೀನೇ ಭಗವಂತನನ್ನ ಕೇಳ್ತೇನೆ, ನೀನೇ ಅವ್ರಿಗೆಲ್ಲ ರಕ್ಷಣೆ ಕೊಟ್ಟಿದೀಯ, ಅದೆಲ್ಲ ಇದೆ. ಅದರಿಂದ ಯಾಕೆವಾದ್ರೂ ಇನ್ನೂ ನಮ್ಮನ್ನ ಅನುಗ್ರಹ ಮಾಡಿಲ್ಲ, ಉದಾಸೀನವಾಗಿದೆಯಲ್ಲ, ಇನ್ನೂ ನಮ್ಗೆ ಮೋಕ್ಷ ಸಿಕ್ಕಿಲ್ವಲ್ಲ, ಏನು ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೌಂದರ್ಯಸ್ಯ ನಿಧಿರ್ಮುದಾ ಮುದಯಭೂಃ. ಸೌಂದರ್ಯಸ್ಯ ನಿಧಿರ್ಮುದಾ ಮುದಯಭೂಃ. ಸಂಪತ್ತಿ ಮಂಜೂಷಿಕಾ. ಸಂಪತ್ತಿ ಮಂಜೂಷಿಕಾ. ಕಾಂತೀನಾಂ ನಿಲಯಃ ಕಲಾ ಜಲನಿಧಿಃ. ಕಾಂತೀನಾಂ ನಿಲಯಃ ಕಲಾ ಜಲನಿಧಿಃ. ಶಾಂತೇರ್ನಿಶಾಂತಸ್ಥಲೀ. ಶಾಂತೇರ್ನಿಶಾಂತಸ್ಥಲೀ. ದಾಕ್ಷಿಣ್ಯಸ್ಯ ಶರಣ್ಯಸದ್ಮಕಮಲೇ. दाक्षिण्यस्य शरण्यसद्मकमले. दातृत्वविश्रान्तिभूः. दातृत्वविश्रान्तिभूः. आस्थानीयशसां प्रवासि सदृशाम्.
आस्थानि यशसां प्रपासि सदृशाम् आद्यस्य पुंसोधनम् आद्यस्य पुंसो धनम् सौन्दर्यस्य निधिर्मुदा मुदयभूः सम्पत्तिमञ्जूषिका कान्तीनां निलयः कलाजलनिधिः क्षान्तेर्निशान्तस्थली दाक्षिण्यस्य शरण्यसद्मकमले द्रातृत्वविश्रान्तिभूः आस्थाने यशसां प्रपासि सदृशाम् आद्यस्य पुंसोधनम् सौन्दर्यस्य निधिर्मुदा मुदयभूः सम्पत्तिमञ्जूषिका कान्तीनां निलयः कलाजलनिधिः क्षान्तेर्निशान्तस्थली दाक्षिण्यस्य शरण्यसद्मकमले दातृत्वविश्रान्तिभूः आस्थानीयशसां प्रपासि सदृशाम् आद्यस्य पुंसो धनम् ಗಂಟಿ ಕಟ್ಕೊಂಡ್ಬಿಟ್ಟಿದೇನೋ ಪಾಪ ನಿಮ್ಗೆ ಅಲ್ವಾ? ಹುಷಾರಿಲ್ವಾ? ಕೋಲ್ಡ್ ಆಗಿದೆ ಮ್ಯಾಮ್. ಅದೇ ಸುಮಾರು ಎಲ್ಲ ಕಡೆ ಹಂಗಿದೆ. ಇಲ್ಲಿ ಒಂದು ವಿಚಾರ ಹೇಳ್ತಾಳೆ, ಹೇಗೆ ನೀನು ಎಲ್ಲವನ್ನು ನಿನ್ಗೆ ಹೇಗೆ ಸಾಧಿಸಕ್ಕಾಗತ್ತೆ ಅಂತ ಹೇಳಿದ್ರೆ, ಒಂದು ನೀನು ಸೌಂದರ್ಯ ನಿಧಿ, ಮಂಜೂಷಿಕಾ ಅಂದ್ರೆ ಒಂದು ಟ್ರೆಷರ್ ಪೆಟ್ಟಿಗೆ. ಈ ಸೌಂದರ್ಯ ಸ್ತಬಕದಲ್ಲಿ ನೋಡಿದೀವಿ, ಒಂದೊಂದು ಅವಯವನು ಲಕ್ಷ್ಮಿದು ಅಷ್ಟು ತುಂಬಾ ಸುಂದರವಾಗಿದೆ. ಆ ಸೌಂದರ್ಯ ನಿಧಿ ಇದ್ರ ಕಾರಣ ಅವಳ ಹೃದಯದಲ್ಲೇ ಇರೋದ್ರಿಂದ ಪತಿಯ ಚಿತ್ತ, ಅವನ ಮನಸ್ಸು ಏನಿದೆ ಅಂತ ಚೆನ್ನಾಗಿ ಗ್ರಹಿಸ್ಕೊಂಡು ಅವನ ವಾಲಭ್ಯವನ್ನ ಸಂಪಾದಿಸಿದಾಳವಳು. ವಾಲಭ್ಯ ಅಂದ್ರೆ ಅವನಿಗೆ ತುಂಬಾ ಹತ್ತಿರದವಳಾಗಿದ್ದಾಳೆ. ಇವನು ಹೇಳಿದ ಮಾತು ಕೇಳ್ತಾನೆ. ತಿನ್ನೆಯಂ ಬಿಡಾದಾಳ್. ಆಳ್ವಾರ್ ಕೂಡ ಹೇಳ್ತಾರೆ, ಅಹಲ ಇಲ್ಲೇ ನಿರೆಯುಂ ಎಂದ್ರು ಅಲರ್ ಮೇಲ್ ಮಂಗೈ ಮಲರ್ ಮಾರ್ಬ. ಒಂದು ಚೂರು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಅಂತ. ಆಮೇಲೆ ಅವನು ಅಷ್ಟೇ, ಅವನು ಬಿಟ್ಟಿರೋದಿಲ್ಲ ಇವಳು ಹೇಳಿದ್ದು ಕೇಳ್ತಾನೆ ಅಂತ. ಅದರಿಂದ ಚೇತನರಿಗೆ ತುಂಬಾ ಒಂದು ಒಳ್ಳೆ ಇದು ದಂಡಿಸೋಕೆ ದಂಡಧರತ್ವ ಅವನ ಹತ್ರ ಇದೆಯಲ್ಲ, ಅದನ್ನ ನಿಗ್ರಹ ಮಾಡ್ತಾಳೆ. ಚೇತನರನ್ನ ದಂಡಿಸೋದ್ರಿಂದ ತಡೆಗಟ್ತೀಯ ನೀನು ಅಂತ. ಅಷ್ಟೇ ಅಲ್ಲದೇನೆ ನೀನು ಸಂತೋಷಗಳಿಗೆ ಆಗರವಾಗಿದೆಯಾ, ಜನ್ಮಭೂಮಿಯಾಗಿದೆಯಾ. ಯಾರಾದ್ರೂ ಒಂದು ಸಂತೋಷವನ್ನು ಅನುಭವಿಸ್ತಾ ಇರ್ಬೇಕು ಅಂದ್ರೆ ಅದು ಲಕ್ಷ್ಮೀ ಕಟಾಕ್ಷದಿಂದನೇ ಸಾಧ್ಯ. ದುಃಖ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಆ ಜ್ಯೇಷ್ಠೆ ಯಾರು, ಅವ್ರ ಅಕ್ಕ ಇದ್ದಾಳಲ್ಲ, ಮೊದಲು ಲಕ್ಷ್ಮಿಗಿಂತ ಮುಂಚೆ ಹುಟ್ಟಿದವಳು, ಅವಳು ಅನುಗ್ರಹ ಮಾಡ್ಬಿಟ್ಟಿದ್ದಾಳೆ ಅಂತ. ಜ್ಯೇಷ್ಠೆ ಅನ್ನೋದು ಅವಳು ದರಿದ್ರ ದೇವತೆ. ಅವಳು ನಿತ್ಯವಾಸವಾಗಿದ್ದಾನಂತೆ. ಯಾರಪ್ಪ ಅಂದ್ರೆ ಐಶ್ವರ್ಯಗಳೇ, ನೀನು ಸಮಸ್ತವಾಗಿ ಐಶ್ವರ್ಯಗಳಿಗೆ ಆಗಸ್ಥಾನ ಅಂತ ಹೇಳ್ತಾರೆ, ಮೂಲ ಸ್ಥಾನ ಅಲ್ಲೇ ಇದ್ದಾಳೆ ಅಂತ. ವಿದ್ಯೆಗಳಿಗೆ ಸಮುದ್ರದಂತಿದೆಯಾ ಅಂತ. ಅವಳು ರಾಶಿ, ಎಲ್ಲಾ ವಿದ್ಯೆಯನ್ನು 64 ವಿದ್ಯೆಗಳು ಕೂಡ ಎಲ್ಲ ಇವಳಿಂದಾನೇ ಆಗರವಾಗತ್ತೆ. ಅದರ ಗುಣದಿಂದ ವಿದ್ಯೆಗಳ ಸಾಗರವಾಗಿದ್ದಾಳೆ ಅಂತ. ಆಮೇಲೆ ಎಲ್ಲ ಗುಣ ವಿಶೇಷಗಳ ಅಂತಃಪುರ ಅಂದ್ರೆ ಎಲ್ಲಾ ಸದ್ಗುಣಗಳು ಇವಳಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂತ. ವಿರೋಧಿ ವರ್ಗವನ್ನ ನಿವಾರಣೆ ಮಾಡಕ್ಕೆ ಇಷ್ಟು ಸಾಕು, ಇಷ್ಟು ಶಕ್ತಿ ಬೇಕಾದಷ್ಟಾಯ್ತು. ಈ ಶಕ್ತಿಗಳನ್ನ ಇಟ್ಕೊಂಡು ನಮ್ಮ ವಿರೋಧ ನಿವಾರಣೆ ಸುಲಭವಾಗಿ ಮಾಡ್ಬೋದು. ನಮ್ ದಾಕ್ಷಿಣ್ಯ ಏನಪ್ಪಾ ಅಂದ್ರೆ ಸರ್ವಸಮತ್ವ. ಎಲ್ಲರನ್ನೂ ಒಂದೇ ತರ ನೋಡ್ತೀಯಲ್ಲ, ಅದೇ ನಮ್ಗೆ ಸಂಕೋಚ ಆಗುತ್ತೆ. ಪಾಪ ಯಾರೋ ಒಬ್ರು ಸಾಧಿಸಿರೋರು, ಯೋಗಿಗಳು, ಸಾತ್ವಿಕರು, ಅವ್ರಿಗೂ ಅನುಗ್ರಹ ಮಾಡ್ತೀಯ. ನಮ್ಮಂತ ಪಾಮರರು, ಅಯೋಗ್ಯರು, ಅವ್ರಿಗೂ ನೀನು ಅನುಗ್ರಹ ಮಾಡ್ತೀಯ. ಇದರಿಂದಾಗಿ ನಮ್ಗೆ ಸ್ವೀಕಾರ ಮಾಡಕ್ಕೆ ನಮ್ಗೆ ಯೋಗ್ಯತಾದ ಗುಣ ಇಲ್ಲ. ಆದ್ರೂ ಅಂತ ಹೇಳಿದ್ರೆ ಈ ವೈಷಮ್ಯ ಅವಕಾಶವಿಲ್ಲದ ಭಾವ ನಿಮ್ಮಲ್ಲಿ ನೈರ್ಗಣ್ಯ ಇಲ್ವಲ್ಲ, ಪಾಪ ಹೋಗ್ಲಿ ಬಿಡು ಅಂತ ಒಂದು ಕರುಣೆಯಿಂದ ಮಾಡೋದ್ರಿಂದ ದಾನಶೀಲತೆ ಗುಣ ಎದ್ದು ಕಾಣುತ್ತೆ ನಿನ್ನ ಹತ್ರ. ಎಲ್ಲರಿಗೂ ಒಂದು ವಿಶ್ರಾಂತಿ ಭೂಮಿ ಅಂತ. ಅಯ್ಯಪ್ಪ ಸದ್ಯ ಇನ್ನು ಯಾವ ಕಾಟವೂ ಇಲ್ಲ, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಳ್ತೀವಲ್ಲ, ಏನಾದ್ರೂ ಒಂದು ಕೆಲಸ ಮುಗಿದಾಗ ಇವಳು ಲಕ್ಷ್ಮಿಯಲ್ಲಿ ನಾವು ರಕ್ಷಣೆ ಪಡೆದ್ರೆ, ಅವಳನ್ನ ನಾವು ಆಧಾರವಾಗಿ ಇಟ್ಕೊಂಡ್ರೆ ನಮಗೆ ಸದಾ ವಿಶ್ರಾಂತಿ ಸಿಗತ್ತೆ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಸಂಸಾರಾರ್ಣವ ತಾರಿಣಿ ಅಂತಾನೆ ವೇದಗಳಲ್ಲಿ ಕೂಡ ಇವ್ರು ಹೇಳ್ತಾರೆ. ಸಂಸಾರ ಆರ್ಣವ ಅಂದ್ರೆ ಅದೊಂದು ದೊಡ್ಡ ಸಮುದ್ರವನ್ನ ಸಾಧಾರಣ ಮನುಷ್ಯರು ಯಾರು ಈಜ್ಕೊಂಡು ಹೋಗ್ಬಿಡಕ್ಕಾಗಲ್ಲ. ಒಂದ್ ಸ್ವಲ್ಪ ದಿವಸ ಈಜ್ ಬರೋರು ಒಂದ್ ಸ್ವಲ್ಪ ದೂರ ಹೋಗ್ತಾರೆ, ಮತ್ತೆ ಅಲೆ ಜೊತೆ ವಾಪಸ್ ಬಂದ್ಬಿಡ್ತಾರೆ. ಸಮುದ್ರವನ್ನ ಒಂದು ಈ ದಾಟಕ್ಕೆ ಇನ್ನೊಂದು ಇದಕ್ಕೆ ಹೋಗಿ ದಾಟಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಬ್ರು ವರ್ಲ್ಡ್ ಇದು ಮಾಡೋರು ಯಾವ್ದೋ ಒಂದು ಕೆನಾಲ್ ದಾಟ್ತಾರೆ, ಅದೇ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಸಮುದ್ರವನ್ನ ಪೂರ್ತಿ
ದಾಟಕ್ಕೆ ಯಾರಿಗೂ ಆಗೋದೇ ಇಲ್ಲ. ಆತರ ಈ ಸಂಸಾರ ಆರಣವ ಇದೆಯಲ್ಲ ಅದನ್ನ ದಾಟ್ಸು ಅಂತ ನೀನು ದೊಡ್ಡ ಗುಣ ನಿನಗೆ, ನಿನ್ನ ಕೈಗೆ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲದೆ ಭಗವಂತನ ತರನೇ ನೀನು ಸರ್ವಶ್ರೇಷ್ಠಿತ್ವ. ಇದೆಲ್ಲ ಗುಣ ಹೇಗೆ ಅಂದ್ರೆ ಭಗವಂತ ಏನೇನ್ ಮಾಡಕ್ಕಾಗತ್ತೋ ಅದೆಲ್ಲ ನೀನು ಮಾಡ್ತೀಯ. ಅದಕ್ಕಿಂತ ಒಂದು ಹೆಚ್ಚಾಗೂ ಒಂದು ಕೆಲಸ ಮಾಡ್ತೀಯ. ಯಾವ್ದಪ್ಪ ಅಂತ ಹೇಳಿದ್ರೆ ಪುರುಷಕಾರಿಯಾಗಿರೋದು. ಭಗವಂತ ದಂಡಧರತ್ವನೂ ಇದ್ದಾನೆ, ಮೋಕ್ಷ ಪ್ರದಾಯನೂ ವಿಭುತ್ವನೂ ಇದೆ. ಆದ್ರೆ ಅವನಿಗೆ ಪುರುಷಕಾರಿ ಆಗಿರೋದಿಲ್ಲ, ಸುಮ್ಮನೆ ಇದ್ಬಿಡ್ತಾನೆ ಅಷ್ಟೇ. ಯಾರಾದ್ರೂ ಸಾಧನೆ ಮಾಡದೆ ಬರ್ತಾರೆ. ಆದ್ರೆ ಇವಳು ಪುರುಷಕಾರಿಯಾಗೂ ಇರ್ತಾಳೆ, ಶಿಫಾರಸ್ ಮಾಡೋಕ್ಕೂ ಬರ್ತಾಳೆ. ಆದ್ಯಸ್ಯ ಪುಂಸಂತನಂ ಅಂದ್ರೆ ಪತಿಯಾದ ಪರಮಪುರುಷ ಇದೆಯಲ್ಲ, ಅತ್ಯಂತ ಪ್ರಿಯತಮನಾದ ವಸ್ತು ಆಗಿದಾನಂತೆ ಇವಳಿಗೆ. ಅದೇ ಒಂದು ಬಂಡವಾಳ ಅವಳಿಗೆ. ಅವನಿರೋದ್ರಿಂದ ಯಾರಿಗೆ ಏನು ಬೇಕಾದ್ರೂ ಎಲ್ಲವನ್ನ ಕೊಡಕ್ಕೆ ಅವಳಿಗಾಗತ್ತೆ. ಪಾರಾರ್ತ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಂತ ಹಾಡು ಹೇಳ್ತಲ್ಲ, ಆ ಥರ ಇವಳಿಗೂ ಅಷ್ಟೇ ಆ ಪಾರಾರ್ತ್ಯ ಅನ್ನೋದು ತುಂಬಾನೇ ಇದೆ. ಇದು ಪರತತ್ವ ಗುಣ, ಆ ಗುಣದಿಂದ ಪತಿಯ ವಾಲಭ್ಯ, ನಮ್ಮ ಮೇಲೆ ವಾತ್ಸಲ್ಯ ಎಲ್ಲ ಸೇರ್ಕೊಂಡು ನೀನು ಕರುಣೆಯಿಂದ ನಮ್ಮನ್ನ ಎತ್ತಿದ್ಯಾ, ಕೆಳಗಡೆ ಬಿದ್ದಿದೀವಲ್ಲ ಅದೋ ಲೋಕದಲ್ಲಿ ಎತ್ತಿ ಹಿಡಿದ್ಯಾ ಅಂತ. ಇದನ್ನ ಈ ಶ್ರೀಗುಣ ರತ್ನಕೋಶದಲ್ಲಿ ಪರಾಶರ ಭಟ್ರು ತುಂಬಾ ಚೆನ್ನಾಗಿದೆ. ಯಸ್ಯ ವೀಕ್ಷ ಮೋಹಂ ತದಂಗಿತ ಪರಾಧೀನೋ ವಿದಿತ್ತೆ ಕಿಲಂ. ಇಷ್ಟೆಲ್ಲ ಮಾಡಿದ್ರೆ ಕೂಡ ಮಖ ಬಂದ್ಬಿಟ್ಟು ಸ್ವಲ್ಪ ತದಂಗಿತ ಮುಖಂ ಇದೆಯಲ್ಲ, ತದಿಂಗಿತ ಸ್ವಲ್ಪ ಹಂಗೆ ಲೇಸ ಕೆಳಗಡೆ ಬಾಗಿದೆ ಅಂತ. ಅಯ್ಯೋ ಪಾಪ ಇವನ್ ಬರ್ತಾನಲ್ಲ, ಇವನಿಗೆ ಏನ್ ಕೊಡೋದು ಅಂತ ಒಂದೆರಡು ಸತಿ ನಮಸ್ಕಾರ ಮಾಡಿದ್ಮೇಲೆ ಎಲ್ಲ ಕೊಟ್ಬಿಟ್ಟಿರ್ತಾಳೆ. ಇನ್ನೊಂದ್ಸತಿ ನಮಸ್ಕಾರ ಮಾಡ್ಬಿಟ್ರೆ ನಮ್ಮ ಹತ್ರ ಕೊಡಕ್ಕೆ ಏನು ಇಲ್ವಲ್ಲ ಅಂತ ಸಂಕೋಚ ಪಟ್ಟು ಸ್ವಲ್ಪನೇ ಲೇಸಾಗಿ ತಲೆಯನ್ನ ಹೀಗೆ ತಗ್ಸಿದಾಳಂತೆ. ಶ್ರೀರಂಗದಲ್ಲಿ ಅಮ್ಮನವ್ರ ತಲೆ ಆಗಿದೆ ಅಂತ ಹೇಳ್ಬಿಟ್ಟು ಪರಾಶರ ಭಟ್ರು ಅವರ ಶ್ರೀಗುಣ ರತ್ನಕೋಶದಲ್ಲಿ ಬರ್ದಿದ್ದಾರೆ. ಯಾಕಂದ್ರೆ ಅಷ್ಟು ಸಂಕೋಚ, ಅಯ್ಯೋ ಏನು ಕೊಡಕ್ಕಿಲ್ವಲ್ಲ ನಮ್ಮ ಹತ್ರ ಅಂತ, ಏನ್ ಕೊಡ್ಬೇಕು, ಹೇಗ್ ಉದ್ಧಾರ ಮಾಡೋದು ಅಂತಾನೆ ನೋಡ್ತಾ ಇರ್ತೇರಂತೆ. ಪತಿ ಪಾರತಂತ್ರ್ಯ ಅನ್ನೋ ಗುಣ ಇದೆಯಲ್ಲ ಅದನ್ನ ಎರಡು ತರ ಹೇಳ್ತಾರೆ. ಪತಿ ಪಾರತಂತ್ರ್ಯ ಇದ್ರೆ ನಮ್ಮನ್ನ ಹೇಗೆ ಕಾಪಾಡಕ್ಕಾಗತ್ತೆ ಅಂತ ಹೇಳಿದ್ರೆ, ಪತಿ ಪಾರತಂತ್ರ್ಯ ಅಂದ್ರೆ ಪತಿಯನ್ನ ಗೌರವ ಇದೆ, ಪತಿಯನ್ನ ಆಶ್ರಯಿಸಿ ಎಲ್ಲರನ್ನೂ ಕಾಪಾಡ್ತಾಳೆ. ಆದ್ರೆ ಅವಳು ಪರತಂತ್ರಳಲ್ಲ, ಸ್ವತಂತ್ರವಾಗಿ ಅವಳು ಕಾಪಾಡಕ್ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡುಗೋಣ. ಮೋಹೋನ್ಮೂಲನ ಮಾಮೂಲಿಕಾ, ಮೋಹೋನ್ಮೂಲನ ಮೂಲಿಕಾ ಭವಜುಷಾಂ ಭವಜುಷಾಂ ಮೋಕ್ಷಾಧ್ವನಿಶ್ರೇಣಿಕಾ ಮೋಕ್ಷಧ್ವನಿಶ್ರೇಣಿಕಾ ಚೇತಶುದ್ಧಿ ವಿಧಾನ ಸಿದ್ಧ ಕುಳಿಕಾ ಚೇತಶುದ್ಧಿ ವಿಧಾನ ಸಿದ್ಧ ಗುಟಿಕಾ ಗುಳಿಕ. ಕುಣಿಕ ಸರಿ. ಗುಳಿಕ ಅಂದ್ರೆ ಮಾತ್ರೆ. ಚೆನ್ನಾಗಿದೆ ಈ ಹಾಡಿದು. ಚಿಂತಾತಮಶ್ಚಂದ್ರಿಕಾ, ಚಿಂತಾತಮಶ್ಚಂದ್ರಿಕಾ. ಹಾಗೆ ಓದ್ತಾ ಇದ್ರೇನೆ ಅರ್ಥ ಆಗ್ಬಿಡುತ್ತೆ ನೋಡಿ. ಚಿಂತೆ ಅನ್ನೋ ಕತ್ಲಿಗೆ ಇವಳು ಚಂದ್ರ ತರ ಇದ್ದಾಳೆ, ಚೇತನರಿಗೆ ಶುದ್ಧಿ ಮಾಡ್ಕೊಳ್ಳಕ್ಕೆ ಒಂದು ಗುಳಿಕೆ ತರ ಇದೆ ಅಂತ. ವಿದ್ಯಾ ವಿಭ್ರಮಶಾಲಿಕಾಸಿ ಕಮಲೆ, ವಿದ್ಯಾ ವಿಭ್ರಮಶಾಲಿಕಾಸಿ ಕಮಲೆ ವಿಷ್ಣೋರು ರೋಮಾಲಿಕಾ ವಿಷ್ಣೋರು ರೋಮಾಲಿಕಾ ಮಾತಸ್ತ್ವಂ ಮಮ ಪಾರಿಜಾತಲತಿಕಾ ಮಾತಸ್ತ್ವಂ ಮಮ ಪಾರಿಜಾತಲತಿಕಾ ಮೋದಾಂಬುದೇ ಬೀಚಿಕಾ ಮೋದಾಂಬುಧೇ ಪೀಚಿಕಾ ಮೋಹೋನ್ಮೂಲನ ಮೂಲಿಕಾ ಭವಜುಷಾಂ ಮೋಕ್ಷಾಧ್ವನಿಶ್ರೇಣಿಕಾ ಚೇತಶುದ್ಧಿ ವಿಧಾನ ಸಿದ್ಧ ಕುಳಿಕಾ ಚಿಂತಾತಮಶ್ಚಂದ್ರಿಕಾ ವಿದ್ಯಾ ವಿಭ್ರಮಶಾಲಿಕಾಸಿ ಕಮಲೆ ವಿಷ್ಣೋರು ರೋಮಾಲಿಕಾ ಮಾತಸ್ತ್ವಂ ಮಮ ಪಾರಿಜಾತಲತಿಕಾ ಮೋದಾಂಬುದೇರ್ವೀಚಿಕಾ. ಮೋಹೋನ್ಮೂಲನ ಮೂಲಿಕಾ ಭವಜುಷಾಂ ಮೋಕ್ಷಾಧ್ವನಿಶ್ರೇಣಿಕಾ ಚೇತಶುದ್ಧಿರ್ವಿಧಾನ ಸಿದ್ಧ ಗುಣಿಕಾ ಚಿಂತಾತಮಶ್ಚಂದ್ರಿಕಾ ವಿದ್ಯಾ ವಿಭ್ರಮಶಾಲಿಕಾಸಿ ಕಮಲೆ ನಿಷ್ಣೋರು ರೋಮಾಲಿಕಾ ಮಾತಸ್ತ್ವಂ ಮಮ ಪಾರಿಜಾತಲತಿಕಾ
ಈ ಅಜ್ಞಾನವನ್ನ ಹೋಗಲಾಡ್ಸಕ್ಕೆ ಒಂದು ಔಷಧಿ ತರ ಇದೆಯಾ ನೀನು ಅಂತ ಹೇಳ್ತಾರೆ. ಹಾಗೆ ಮೋಕ್ಷ ಬೇಕು ಅನ್ನೋಕೆ ಆ ಮೋಕ್ಷದ ಮಾರ್ಗಕ್ಕೆ ಒಂದು ಏಣಿ, ನಿಷ್ಠೆ ಎಣಿತಾ ಏಣಿ ಹತ್ತಂಗಿದೆಯಂತ ಇವಳು. ಹಾಗೇನೆ ಕತ್ತಲೆ ಅನ್ನೋರ್ಗೆ ಬೆಳದಿಂಗಳ ತರ ಇದ್ದಾಳೆ, ತಮಶ್ಚಂದ್ರಿಕಾ ಅಂತ. ಆತ್ಮವಿದ್ಯೆ ಮಾಡೋರ್ಗೆ ಲೀಲಾಗ್ರಹ ಅಂತ. ಟಾಯ್ ರೂಮ್ ಅಂತ ಹೇಳ್ತೀವಲ್ಲ, ಟಾಯ್ ರೂಮ್ ಅಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾರಲ್ಲ, ಆ ತರ ಆತ್ಮ ಜೊತೆ ಆಟ ಆಡ್ಬೇಕಾದಾಗ ನೀನು ಲೀಲಾಗ್ರಹ, ಅವಳು ಲೀಲಾಗ್ರಹ ಆಗ್ತಾಳಂತೆ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಕಲ್ಪವೃಕ್ಷವಾಗಿದ್ದಾಳೆ, ಕೇಳಿದ್ದೆಲ್ಲ ಕೊಡ್ತಾಳೆ ಅವಳು, ಕಲ್ಪವೃಕ್ಷ ಆಗಿದ್ದಾಳೆ. ವಿಶ್ರಾಂತಿ ಆನಂದ ಬೇಕು ಅಂತ ಹೇಳಿದ್ರೆ ದೇವಿ ನೀನೇ ಅನುಗ್ರಹಿಸ್ಬೇಕು ಅಂತ ಹೇಳ್ತಾರೆ. ಇದೇ ತರ ಭಕ್ತ ಅಪಾಯ ಭುಜಂಗ ಗಾರುಡ ಮಣಿ, ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ ಇವಳು ಏಣಿಗೆ ಅಲ್ಲಿ ಮಣಿ. ಭಕ್ತ ಅಪಾಯ ಭುಜಂಗ ಗಾರುಡ ಮಣಿ ತ್ರೈಲೋಕ್ಯ ರಕ್ಷಾ ಮಣಿ ಅಂತ ಮಣಿ ಅಂತ ಹೇಳಿದ್ರ ಅದಕ್ಕೆ ಔಷಧಿಗೂ ಅದೇ ತರ ಹೇಳ್ತಾರೆ. ಸರ್ವ ಐಶ್ವರ್ಯೈಕ ಔಷಧಂ ಅಂತ ಮುಕುಂದ ಮಾಲದಲ್ಲಿ ಹೇಳ್ತಾರೆ. ಮಣಿ, ಮಂತ್ರ, ಔಷಧಿ ಇದೆಲ್ಲಾನು ಭಗವಂತನೇ ಅಲ್ಲಿ ಅವರು ಕುಲಶೇಖರ ಆಳ್ವಾರ್ ಮುಕುಂದ ಮಾಲದಲ್ಲಿ ಹೇಳ್ತಾರೆ. ಅದೇ ತರ ಇಲ್ಲಿ ನಾಶಪಡಿಸುವಂತ ಅಜ್ಞಾನವನ್ನ ನಾಶಪಡಿಸುವಂತ ಔಷಧಿ ಆಗಿದೆಯಾ, ಮೋಕ್ಷಕ್ಕೆ ಮಾರ್ಗವಾಗಿರೋ ಏಣಿ ಆಗಿದೆಯಾ, ಕತ್ತಲನ್ನು ಹೋಗಲಾಡಿಸೋ ಬೆಳ್ದಿಂಗಳಾಗಿದೆಯಾ, ಆತ್ಮಗಳ ಜೊತೆಗೆ ಸಂತೋಷವಾಗಿ ಲೀಲಾಗ್ರಹವಾಗಿದೆಯಾ ಅಂತ. ವೈಕುಂಠದಲ್ಲಿ ಇರ್ತಾಳಲ್ಲ, ಆಟ ಆಡಿಸ್ಕೊಂಡಿರ್ತಾಳೆ ಅಂತ. ನಮ್ಮನ್ನೆಲ್ಲ ನಾವೆಲ್ಲ ಜೀವಿಗಳನ್ನ ಸಂತೋಷವಾಗಿ ಇಟ್ಕೊಳ್ಳೋದು. ಅಮ್ಮಂದ್ರೆಲ್ಲ ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವ್ರನ್ನ ಆಟ ಆಡಿಸ್ಕೊಂಡಿರ್ತಾರಲ್ಲ ಅಜ್ಜಿ ತಾತಂದ್ರು, ಆ ತರ ಅವಳು ಅಲ್ಲಿ ಮೋಕ್ಷದಲ್ಲಿ ಆ ಲೀಲಾಗ್ರಹ, ಅವಳು ಲೀಲಾಗ್ರಹವಾಗಿದ್ದಾಳೆ. ಅಷ್ಟೇ ಅಲ್ಲದೆ ಕಲ್ಪವೃಕ್ಷವಾಗಿದ್ದಾಳೆ, ಕೇಳಿದ್ದನ್ನೆಲ್ಲ ಕೊಡ್ತಾಳೆ ಅಂತ. ಇಲ್ಲಿ ನಿಲ್ಸ್ಕೊಳ್ಳೋಣ, ಮುಂದಿನ ಕ್ಲಾಸ್. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನಾನೇ ತಗೊಳ್ತೀನಿ, ಇವಾಗ ಈ ವಾರ ಎಲ್ಲ ನಾನೇ ತಗೊಳ್ತೀನಿ ಮೋಸ್ಟ್ಲಿ ಕ್ಲಾಸ್. ಸರ್ಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದ್ಬಿಟ್ಟಿದೆ, ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಈ ವಾರ ಎಲ್ಲ ನಾನೇ ತಗೊಳ್ತೀನಿ. ನಾಳೆನೂ 11:30